ಧಾರ್ಮಿಕ ವಾತಾವರಣ ಇರಬೇಕು ಅನಿಸುತ್ತೆ, ಆದರೆ ಅದು ಸಾಧ್ಯ ಆಗೋದಿಲ್ಲ. ಇಲ್ಲಿ ಆಚಾರ್ಯರು ಮನೋವೈಜ್ಞಾನಿಕ ಕಾರಣವನ್ನು ಹೇಳ್ತಾ ಇದ್ದಾರೆ. ಧರ್ಮ करना या धर्म में रहना ये पॉसिबल क्यों नहीं हो पाता, ಇದು ಯಾಕೆ ಸಾಧ್ಯ ಆಗೋದಿಲ್ಲ? ಮೂಲ ವಿಷಯ ಏನಿದೆ, ಧರ್ಮದ ಬಗ್ಗೆ ನಮ್ಮ ತಿಳುವಳಿಕೆನೇ ಸರಿ ಇಲ್ಲ. ಧರ್ಮದ ಬಗ್ಗೆ ಅಜ್ಞಾನ ಇದೆ. ಧರ್ಮ ಏನೋ ಹೇಳುತ್ತಾ ಇದೆ, ನಾವೇನೋ ತಿಳ್ಕೊಂಡ್ಬಿಟ್ಟಿದ್ದೀವಿ. ಹಾಗಾಗಿ ಧರ್ಮ ಕ್ಷೇತ್ರದಲ್ಲಿ ಇರೋದು ಕಷ್ಟ ಆಗ್ತಾ ಇದೆ. तो मूल बात तो इतनी ही है कि धर्म को हम जानते नहीं. जिस प्रकार का स्वरूप है उससे उल्टा जानते हैं, और उसके ऊपर अहंकार क्या कहता है कि मैं जो कुछ जानता हूं वो बिल्कुल सही सही जानता हूं. तो ಹಾಗಾಗಿ ಏನಾಗ್ಬಿಟ್ಟಿದೆ, ನೈಜ ಉತ್ತಮ ಸುಖವನ್ನು ನೀಡುವಂತಹ ಧರ್ಮ ಪ್ರಕಟ ಆಗೋದು ಕಷ್ಟ ಆಗಿದೆ. ಜೊತೆಗೆ ಧರ್ಮದಿಂದ ದೂರ ದೂರನೂ ಓಡಿ ಹೋಗ್ತಾ ಇದ್ದೀವಿ. ಇದೇನು ಧರ್ಮದಿಂದ ನಾವು ದೂರ ಓಡಿ ಹೋಗ್ತಾ ಇದ್ದೀವಲ್ಲ, ಇದಕ್ಕೆ ಕಾರಣ ಏನು? ಇದೆಲ್ಲ ಚರ್ಚೆಯನ್ನು ಆಚಾರ್ಯರು ಮಾಡ್ತಾ ಇದ್ದಾರೆ. ನಾವು ಸಾಕಷ್ಟು ಚರ್ಚೆಯನ್ನು ಮಾಡಿದ್ದೇವೆ. ಇನ್ನು ಮುಂದೆ ಏನು ಚರ್ಚೆ ಮಾಡೋರಿದ್ದಾರೆ, ಯಾವ ಈ ವಿಷಯ ಸುಖ ಇದೆ, ಕೊನೆಯ ಶ್ಲೋಕದಲ್ಲಿ ಏನು ಹೇಳಿದ್ರು, ಈ ವಿಷಯ ಸುಖವನ್ನು ಅನುಭವಿಸ್ತಾ ಧರ್ಮ ಮಾಡ್ಲಿಕ್ಕೆ ಹೆಂಗೆ ಸಾಧ್ಯ ಇದೆ? ಇದು ಶಿಷ್ಯನ ಪ್ರಶ್ನೆ ಇತ್ತು. ಆಚಾರ್ಯ ಏನು ಹೇಳಿದ್ರು, देखो 25ನೇ ಶ್ಲೋಕ ಆಯ್ತಲ್ಲ, 26ನೇ ಶ್ಲೋಕ ಮರ್ತೋಯ್ತಾ ಎಲ್ಲರಿಗೂ? ಹಿಂಗ್ ನಡೆಯೋದಿಲ್ಲ. ಇನ್ನ ನಾನು ಒಬ್ಬನೇ ಪುರುಷಾರ್ಥ ಮಾಡಿದ್ರೆ ಆಗೋದಿಲ್ಲ. ಇನ್ನ ಪ್ರತಿ ವಾರ ನಾನು ಒಬ್ಬನೇ ಪ್ರಯತ್ನ ಮಾಡಬೇಕು. ಎಲ್ಲರೂ ಪ್ರಯತ್ನ ಮಾಡಲಿಲ್ಲ ಅಂದ್ರೆ ಕುछ करना पड़ेगा इसके लिए. नहीं तो ಪ್ರತಿ ವಾರ ಪ್ರಶ್ನೆಗಳನ್ನ ತೆಗೆಯೋಣ ಇನ್ಮೇಲೆ. ಪ್ರತಿ ವಾರ ಕಳೆದ ಸ್ವಾಧ್ಯಾಯನೇ ಕ್ವಶನ್ ಇದೆ. ಕಳೆದ ಸ್ವಾಧ್ಯಾಯದಲ್ಲಿ ಏನು ನಡೀತಾ ಇದೆ ಅದನ್ನ ಈ ಸ್ವಾಧ್ಯಾಯದಲ್ಲಿ ರಿವಿಷನ್ ಮಾಡಕ್ಕೆ ಯೂಟ್ಯೂಬ್ ಇದೆ, ಸುಲಭ ಆಗುತ್ತೆ. ಮುಂದಿನ ವಾರದಿಂದ ಹಾಗೆ ಮಾಡೋಣ. 25ನೇ ಶ್ಲೋಕ ಮುಗ್ದಿದೆ. 26ನೇ ಶ್ಲೋಕ ಚರ್ಚೆ ಮಾಡೋದಿದೆ. ಏನು ಹೇಳ್ತಿದ್ದಾರೆ ಇಲ್ಲಿ, ಯಾವ ಧರ್ಮ ಇದೆ, ಆ ಧರ್ಮದಿಂದ ಸಿಗುವಂತಹ ಯಾವ ಫಲ ಇದೆ, ಆ ಫಲದ ಬಗ್ಗೆ ಈಗ ಹೇಳೋರಿದ್ದಾರೆ. ಏನು ಫಲ ಸಿಗುತ್ತೆ, ಅದರಿಂದ ಏನಾಗುತ್ತೆ. 26ನೇ ಶ್ಲೋಕ, ಧರ್ಮೋ ವಸೇನ್ ಮನಸಿ ಯಾವದಲಂ ಸತಾವತ್ ಹಂತಾನ ಹಂತುರಪಿ ಪಶ್ಯಗತೇಥ ತಸ್ಮಿನ್ ದೃಷ್ಟಾ ಪರಸ್ಪರ ಹತಿರ್ಜನಕಾತ್ಮಜಾನಾಂ ರಕ್ಷಾ ತತೋಸ್ಯ ಜಗತಃ ಖಲು ಧರ್ಮ ಏವ. ಈ ಬೇರೆ ಬೇರೆ ಪದ್ಯಗಳಿರುತ್ತಲ್ಲ, ಈ ಪದ್ಯಗಳು ಯಾವುದನ್ನ ಯಾವಾಗ
ಉಪಯೋಗ ಮಾಡ್ತಾರೆ ಆಚಾರ್ಯರು, ಅದರಲ್ಲೂ ತುಂಬ ಅರ್ಥ ಇದೆ ಏನ. ಎಲ್ಲ ಪದ್ಯಗಳನ್ನು ಎಲ್ಲ ಸಮಯದಲ್ಲಿ ಉಪಯೋಗಿಸೋದಿಲ್ಲ. ಇಷ್ಟೋ ತನಕ ಯಾವ ಪದ್ಯ ನಡೀತಾ ಇತ್ತು ಅದಕ್ಕೆ ನಾವು ಆರ್ಯ ಛಂದ ಅಂತ ಕರಿತೀವಿ. ಆರ್ಯ ಛಂದಸ್ಸು ಏನ. ಆರ್ಯ ಛಂದ ಉಪದೇಶ ಕೊಡಲಿಕ್ಕೆ ಉಪಯೋಗ ಮಾಡ್ತಾರೆ, ಪ್ರೇರಣೆ ಕೊಡಲಿಕ್ಕೆ, ಉಪದೇಶ ಕೊಡಲಿಕ್ಕೆ ಆರ್ಯ ಛಂದ ಬಳಕೆ ಮಾಡ್ತಾರೆ. ಈಗ ಯಾವುದು ಬರ್ತಾ ಇದೆ? ವಸಂತ ತಿಲಕ. ವಸಂತ ತಿಲಕ ಕಬ್ ಜैसे वो है ना ಭಕ್ತಾಂಬರ ಸ್ತೋತ್ರ. ಭಕ್ತಾಂಬರ ಸ್ತೋತ್ರದಲ್ಲಿ ವಸಂತ ತಿಲಕ ಪರಿಪೂರ್ಣವಾಗಿ. ಯಾಕೆ ವಸಂತ ತಿಲಕ ಬಳಸ್ತಾರೆ? ಕಾರಣ ಏನು ಬೋಲು. ವಸಂತ ತಿಲಕ ಪದ್ಯ ಇರುತ್ತೆ ಭಾವನಾ ಪ್ರಧಾನ. ಎಲ್ಲಿ ಭಾವನೆಗಳ ಪ್ರಾಮುಖ್ಯತೆ ಇದೆ ಅಲ್ಲಿ ವಸಂತ ತಿಲಕ. ಭಾವನೆಗಳ ಪ್ರಾಮುಖ್ಯತೆ ಅಂದರೆ ಏನು? ಇಲ್ಲಿ ಬುದ್ಧಿ ಉಪಯೋಗ ಮಾಡೋದಿಲ್ಲ. ಭಕ್ತಾಂಬರದಲ್ಲಿ ಏನು ಮಾಡಿಬಿಟ್ವಿ ನಾವು? ಚಂದನೇ ಆ ಪದ್ಯನೇ ಹೇಳ್ತಾ ಇದೆ, ಇಲ್ಲಿ ನೀನು ಬುದ್ಧಿ ಬಳಸಬೇಡ, ನಿನ್ನ ಚಾಣಾಕ್ಷತನ ತಗೊಂಡು ಇಲ್ಲಿ ಬರಬೇಡ. ಆದರೆ ಭಕ್ತಾಂಬರದಲ್ಲೂ ಬುದ್ಧಿ ಉಪಯೋಗಿಸಕ್ಕೆ ಶುರು ಮಾಡ್ದ ಇವನು. ಭಕ್ತಾಂಬರ ಅರ್ಥನೇ ಆಗಲಿಲ್ಲ. ಅನೇಕ ಪ್ರಕಾರದ ವಿಸಂಗತಿಗಳು ಭಕ್ತಾಂಬರವನ್ನು ಕುರಿತು ನಡೀತು. ಒಬ್ಬರು ಯಂತ್ರ ಮಾಡಿದ್ರು, ಒಬ್ಬರು ತಂತ್ರ ಮಾಡಿದ್ರು, ಒಬ್ಬರು ಇನ್ನೊಂದು ಬುಕ್ಕೆ ಬರೆದ್ರು ಅದಕ್ಕೋಸ್ಕರ. ಏನೇನು ನಡೀತು. ಹಾಗೆ ಇದೇ ಥರ ಇಲ್ಲಿ ವಸಂತ ತಿಲಕ ಛಂದಸ್ಸಿದೆ. ಈ ಯಾವ ವಸಂತ ತಿಲಕ ಇದೆ ಇಲ್ಲಿ ಬಂದಿರೋ ಕಾರಣ ಏನು? ಇಲ್ಲಿ ಭಾವನೆಗಳನ್ನು ಹೇಳ್ತಿದ್ದಾರೆ. ಏನು ಭಾವನೆ ಹೇಳ್ತಿದ್ದಾರೆ देखो. ಧರ್ಮೋ ವಸೇನ್ ಮನಸಿ ಯಾವದಲಂ ಸತಾವತ್. ಕಿ ಹೇ ಶಿಷ್ಯ ನೀನು ನೋಡು ಏನು ಕಿ ಎಲ್ಲಿವರೆಗೆ ಮನಸ್ಸಲ್ಲಿ ಧರ್ಮ ಇದೆ. ಧರ್ಮೋ ವಸೇತ್, ಧರ್ಮ ವಾಸ ಮಾಡುತ್ತೆ ಎಲ್ಲಿ? ಮನಸಿ, ಮನಸ್ಸಿನಲ್ಲಿ. धर्मो वसेत मनसी, जब तक मन में धर्म का निवास है तो ಏನಾಗುತ್ತೆ? तब तक जीव अपने घात करने वाले का भी घात नहीं करता. ಇಲ್ಲಿಗೆ ಏನು ಹೇಳ್ತೀರಿ? ಯಾವದಲಂ ಸತಾವತ್ ಹಂತ ನ ಹಂತು ಅಪಿ. ಹಂತ ಅಂದರೆ ಯಾರು ನನ್ನ ಘಾತ ಮಾಡ್ಲಿಕ್ಕೆ ಹೊರಟಿದ್ದಾನೆ, ಹಂತ ಶತ್ರು ಸಮझ लो कि ಯಾರು ನನ್ನನ್ನು ನಾಶ ಮಾಡ್ಲಿಕ್ಕೆ ಹೊರಟಿದ್ದಾನೆ, ಹಂತು ಅಪಿ ಅವನನ್ನು ನಾನು ನಾಶ ಮಾಡ್ಲಿಕ್ಕೆ ಹೋಗೋದಿಲ್ಲ. ऐसा ಏನು ಹೇಳ್ತಿದ್ದಾರೆ? ಧರ್ಮೋ ವಸೇತ್ ಮನಸ್ಸಿ ಯಾವದಲಂ ತಾವತ್. ಎಲ್ಲಿವರೆಗೆ ಮನಸ್ಸಿನಲ್ಲಿ ಧರ್ಮದ ನಿವಾಸ ಇದೆ ಅಲ್ಲಿವರೆಗೆ ಯಾರು ನನ್ನನ್ನು ನಾಶ ಮಾಡಕ್ಕೆ ಬಂದಿದ್ದಾರೆ ಅವನನ್ನು ನಾನು ನಾಶ ಮಾಡಕ್ಕೆ ಹೋಗೋದಿಲ್ಲ. ಆದರೆ ಉಲ್ಟಾ ಮನಸ್ಸಿನಲ್ಲಿ ಧರ್ಮ ಇಲ್ಲದೆ ಹೋದ್ರೆ ಏನಾಗುತ್ತೆ? ದೃಷ್ಟ ಪರಸ್ಪರ ಹತಿ ಜನಕ ಆತ್ಮಜಾನಾಂ. ಜನಕ ಮನೆ ಪಿತಾ, ಜಾನಕಿ ಅಂತಿದ್ವಲ್ಲ. ಜನಕ ಅಂದ್ರೆ ಪಿತಾ, ಆತ್ಮಜ ಅಂದ್ರೆ पुत्र. ये सब पहले के शब्द थे और ಇದರಲ್ಲಿ ತುಂಬಾ ಅರ್ಥ ಇದೆ. ಈ ಶಬ್ದಗಳನ್ನೇ ಜೋಪಾನ ಮಾಡ್ಕೊಂಡು ಬಂದಿದ್ರೆ ಆ ಶಬ್ದಗಳೆಲ್ಲ ನಮಗೆ ಅರ್ಥ ಸಿಕ್ಬಿಡೋದು. ಪುತ್ರನ ಹೆಸರೇನು? ಆತ್ಮಜ. ಆತ್ಮಜವನ ಕ್ಯಾ? ಸಂಸಾರಿ ಪ್ರಾಣಿ ಪುತ್ರನನ್ನ ಏನ್ ಅನ್ಕೊಂಡ್ಬಿಟ್ಟಿರ್ತಾನೆ? ನನ್ನದೇ ಇನ್ನೊಂದು ರೂಪ, मेरा ही दूसरा रूप है ये, तो इसलिए उसको क्या बोल दिया? आत्मज. ಜನಕ ಅಂದ್ರೆ ಜನಕ ಅಂದ್ರೆ ಯಾರಿಂದ ಉತ್ಪನ್ನ ಆಗಿದ್ದಾನೆ. ಪಿತಾ ಪುತ್ರ. ಇದು ಸಿಂಬಲ್ ಇದೆ. ಪಿತಾ ಪುತ್ರ ಅಂದ್ರೆ ಯಾವ ಸಂಬಂಧಗಳಿದೆ. ಇದ್ರೇನಾಗುತ್ತೆ? ಯಾವ ಸಂಬಂಧಗಳಿದೆ ಅದೆಲ್ಲವೂ ಪರಸ್ಪರ
ಇಲ್ಲಿದೆ ಪರಸ್ಪರ ದೃಷ್ಟ ಹತಿಹಿ, ಪರಸ್ಪರ ನಾಶ ಆಗ್ಲಿಕ್ಕೆ ಶುರು ಆಗುತ್ತೆ. ಹೆಂಗ್ ನಾಶ ಆಗ್ಲಿಕ್ಕೆ ಶುರು ಆಗುತ್ತೆ? ಯಾವ ಧರ್ಮ ಇದೆ, ರಕ್ಷಾ ತತಃ ಅಸ್ಯ ಜಗತಃ ಖಲು ಧರ್ಮ ಏವ. ಹಾಗಾಗಿ ಇದು ತುಂಬಾ ಸ್ಪಷ್ಟ ಇದೆ ಕಿ ಪ್ರಪಂಚದಲ್ಲಿ ಇವನನ್ನ ಧರ್ಮನೇ ರಕ್ಷಣೆ ಮಾಡುತ್ತೆ. ತತಃ ಅದರಿಂದ ಅಸ್ಯ ಇವನ ರಕ್ಷಾ ಜಗತಃ ಪ್ರಪಂಚದಲ್ಲಿ ಧರ್ಮ ಏವ, ಧರ್ಮ ಮಾತ್ರ ರಕ್ಷಣೆ ಮಾಡುತ್ತೆ. ಗಮನಕ್ಕೆ ಬರ್ತಾ ಇದೆ ಏನು ಹೇಳ್ತಿದ್ದಾರೆ? ನಾವು ಧರ್ಮವನ್ನ ಎಲ್ಲಿಂದ ಧರ್ಮದ ಚರ್ಚೆ ನಡೀತಾ ಇದೆ ಅಲ್ಲಿಂದನೂ ಒಂದೊಂದು ಶ್ಲೋಕವನ್ನ ಗಮನಿಸಿ ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ ನಾವು ಧರ್ಮ ಅಂದ್ರೆ ಏನು ಅನ್ಕೊಂಡಿದೀವಿ, ಶ್ಲೋಕಕ್ಕೆ ವಿರುದ್ಧ. ಆಚಾರ್ಯ ಏನೇನು ಒಂದೊಂದು ಹೇಳ್ತಾ ಇದ್ದಾರೆ ನಾವೆಲ್ಲ ಅದಕ್ಕೆ ವಿರುದ್ಧವಾಗಿ ಅನ್ಕೊಂಡಿದೀವಿ. तो अब क्या कहते हैं आचार्य? अब कहते हैं कि यदि जीवन में धर्म है तब सारे संबंध ठीक है. ಕೊನೆ ವಾರದ ಸ್ವಾಧ್ಯಾಯದಲ್ಲಿ ನಾನು ಹೇಳ್ತೀನಲ್ಲ ಕಿ ಒಬ್ಬರು ಏನು ಕೇಳ್ತಾ ಇದ್ದಾರೆ ಕಿ ಮನೆಯಲ್ಲಿ ಜಾಸ್ತಿ ಸ್ವಾಧ್ಯಾಯ ಮಾಡಿದ್ರೆ ಯಾರಿಗೂ ಇಷ್ಟ ಆಗ್ತಾ ಇಲ್ಲ. ಯಾಕೆ ಇಷ್ಟ ಆಗ್ತಾ ಇಲ್ಲ? ಕಿ ಮನೆಯವ್ರಿಗೆ ಅನ್ನಿಸ್ತಾ ಇದೆ ಇಷ್ಟೊಂದು ಸ್ವಾಧ್ಯಾಯ ಮಾಡಿಬಿಟ್ರೆ ಕಲಹ ಉತ್ಪನ್ನ ಆಗುತ್ತೆ, ಸಂಬಂಧಗಳು ಉಳಿಯೋದಿಲ್ಲ. ಜಾಸ್ತಿ ಧರ್ಮ ಮಾಡಿಬಿಟ್ರೆ ಸಂಬಂಧಗಳು ಹಾಳಾಗ್ಬಿಡುತ್ತೆ. ಎಲ್ಲ ಸಂಬಂಧಗಳಿಗೆ ಧಾರ್ಮಿಕ ವ್ಯಕ್ತಿ ಬೆಲೆ ಕೊಡೋದಿಲ್ಲ, ಅವನಿಗೆಲ್ಲ ನಿರರ್ಥಕ ಅನ್ಸುತ್ತೆ. ನನಗೊಬ್ಬರು ಹೇಳ್ತಾ ಇದ್ರು ನಿಮಗೆ ಭಾವನೆಗಳು ಕಡಿಮೆ ಇದೆ, ಎಲ್ಲ ನಿರರ್ಥಕ ಅನ್ಸುತ್ತೆ. ಬೋಲು ಇಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. प्रपंच संसार में जिसको हम प्रेम कहते हैं, ಪ್ರೀತಿ ಅಂತ ಕರಿತೀವಿ, ಅದರ ಸ್ವರೂಪನೇ ತುಂಬಾ ತುಂಬಾ ವಿಕೃತ ಮಾಡಿಬಿಟ್ಟಿದ್ದೇವೆ ನಾವು. ಗುಣಭದ್ರ ಸ್ವಾಮಿ ಹೇಳ್ತಾ ಇದ್ದಾರೆ ಎಲ್ಲಿವರೆಗೆ ಧರ್ಮ ಇದೆ ಜೀವನದಲ್ಲಿ, ಶಬ್ದ ಏನು ಬಳಸಿದ್ರು ಮನಸ್ಸಿ, ಮನಸ್ಸಿನಲ್ಲಿ. मन में जब तक धर्म है तब तक ನೀನ್ ಎಲ್ಲರಿಗೂ ಕೂಡ ಉಪಯೋಗಿ ಇದೆಯಾ, ನಿನ್ನಿಂದ ಎಲ್ಲರಿಗೂ ಕೂಡ ಪ್ರೀತಿ ವಿಶ್ವಾಸ ಸಿಗುತ್ತೆ. ಮತ್ತೆ ಮನಸ್ಸಿನಲ್ಲಿ ಧರ್ಮ ಇಲ್ಲ ಅಂದ್ರೆ ಏನಾಗುತ್ತೆ ಕಿ ಬೇರೆಯವರಂತೂ ದೂರ, ಪಿತಾ ಪುತ್ರನಲ್ಲೂ ಕೂಡ ಜಗಳ ಶುರು ಆಗ್ಬಿಡುತ್ತೆ. ये स्पष्ट कह रहे हैं यहाँ पर. हम क्या सोचते हैं कि धर्म ತುಂಬಾ ಸ್ವಲ್ಪ ಜಾಸ್ತಿ ಆಗ್ಬಿಟ್ರೆ ಒಬ್ಬರಿಗೊಬ್ಬರಿಗೆ ಪ್ರೀತಿ ವಿಶ್ವಾಸನೇ ಉಳಿಯೋದಿಲ್ಲ. ಅಂದರೆ ನಾವು ತಿಳಿಯೋದಕ್ಕೂ ಇಲ್ಲಿ ಹೇಳ್ತಾ ಇರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಒಂದು ವೇಳೆ ನಾವು ಹಿಂಗೆ ತಿಳಿದೇ ಹೋಗಿದ್ದಿದ್ರೆ ನಮ್ಮ ಮಕ್ಕಳನ್ನೆಲ್ಲ ಧರ್ಮಕ್ಕೆ ಕರ್ಕೊಂಡ್ಬಂದ್ಬಿಡ್ತಿದ್ವಿ ನಾವು. हमें ऐसा बिल्कुल लगता है कि ಸ್ವಲ್ಪ ಜಾಸ್ತಿ ಧರ್ಮ ಆಗ್ಬಿಟ್ರೆ ನಮ್ಮ ಮಕ್ಕಳು ಕೆಲಸ ಮಾಡೋದಿಲ್ಲ, ಜಾಬ್ಗೆ ಹೋಗೋದಿಲ್ಲ, ವ್ಯಾಪಾರ ಮಾಡೋದಿಲ್ಲ. ಅಲ್ಪ ಸ್ವಲ್ಪ ಧರ್ಮ ಇದ್ರೆ ಸಾಕು. ಅಲ್ಪ ಸ್ವಲ್ಪ ಎಷ್ಟು? ಸ್ವಲ್ಪ ವ್ಯಸನ ಗಿಸನ ಮಾಡದೇ ಇದ್ರೆ ಸಾಕು, ಉಸ್ಸೆ ಜಾದ ನೈ. ಇಲ್ಲಿಗೆ ಏನು ಹೇಳ್ತಿದ್ದಾರೆ? ಧರ್ಮ ನಿನ್ನ ಸಂಬಂಧಗಳನ್ನ ಕಿತ್ಕೊಳ್ಳಕ್ ಬಂದಿಲ್ಲ, ಸಂಬಂಧಗಳಿಗೆ ಯಥಾರ್ಥವಾದ ದಿಕ್ಕನ್ನ ಕೊಡ್ಲಿಕ್ಕೆ ಬಂದಿದೆ. ಖಲೀಲ್ ಜಿಬ್ರಾನ್ ಒಂದು ಕಥೆ ಇದೆ, ಜಾನ್ತೆ? ಹೋಗಿ ಓದೋದು ಯಾರ ಹತ್ರ, ಯಾರಿಗೆ ಗೊತ್ತಿದೆ? ಅಲ್ಲಿ ಅಮ್ಮ ಮಗಳದೊಂದು ಕಥೆ ಇದೆ. ಅದರಲ್ಲಿ ಏನಾಗುತ್ತೆ, ಅಮ್ಮ ಮಗಳು ಇಬ್ಬರು ಮಲ್ಕೊಂಡ್ಬಿಟ್ಟಿದ್ದಾರೆ, ಮತ್ತಿಬ್ಬರು ಸ್ಲೀಪ್ ವಾಕಿಂಗ್ ಮಾಡ್ತಾ ಇದ್ದಾರೆ. ಏನ್ ನಡೀತಾ ಇದೆ? ಮಗಳು ಅಮ್ಮಂಗೆ ಹೇಳ್ತಾ ಇದ್ದಾಳೆ,
ನೀನು ನನಗೇನೋ ಬೇಡದೇ ಇರೋ ಸಂಸ್ಕಾರಗಳನ್ನು ಕೊಟ್ಟು 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 ನನ್ನನ್ನು ಏನು ಮಾಡಿಬಿಟ್ಟೆ ನೋಡು, ಏನೂ ಮಾಡೋಕ್ಕಾಗುತ್ತಾ ಇಲ್ಲ, ನನ್ನನ್ನು ಹಿಂಗೆ ಹಾಳು ಮಾಡಿಬಿಟ್ಟಿದ್ಯಾ ನೀನು. ಆ ಕಡೆಯಿಂದ ಅಮ್ಮ ಹೇಳ್ತಾಳೆ, ನೀನು ಹುಟ್ಟಿದ್ದಾಗಿಂದ ಇವತ್ತುವರೆಗೆ ನನ್ನ ಜೀವನ ಎಲ್ಲ ವ್ಯರ್ಥ ಆಗೋಯ್ತು. ಯಾವ ಮುಹೂರ್ತದಲ್ಲಿ ಹುಟ್ಟಿದೆ ನೀನು? ಎಲ್ಲ ಜೀವನದ ಸಮಯ ಎಲ್ಲ ನಿನ್ನಗೋಸ್ಕರನೇ ಹೊಟ್ಟೋಯ್ತು ನಂದು. ಅಷ್ಟರಲ್ಲೇ ಕೋಳಿ ಕೂಗುತ್ತೆ. ಇಬ್ಬರಿಗೂ ಎಚ್ಚರ ಆಗುತ್ತೆ. ಎದ್ದ ತಕ್ಷಣ ಮಗಳೇನು ಹೇಳ್ತಾಳೆ ಅಮ್ಮಂಗೆ, ನಿನ್ನಂತಹ ಅದ್ಭುತವಾದ ಅಮ್ಮನ್ನ ನಾನು ಪ್ರಪಂಚದಲ್ಲೇ ನೋಡಿಲ್ಲ. ಅಮ್ಮ ಏನು ಹೇಳ್ತಾಳೆ, ನೀನ್ ಇಲ್ದೆ ಹೋಗಿದ್ದಿದ್ರೆ ನಾನು ಜೀವನನೇ ಮಾಡೋಕ್ಕಾಗ್ತಾ ಇರಲಿಲ್ಲ. ಏನ್ ನಡೀತಾ ಇದೆ ಇಲ್ಲಿ? ನಾವು ಯಾವುದಕ್ಕೆ ಸಂಬಂಧ ಅಂತ ಕರಿತೇವೆ ಅದರಲ್ಲಿ ಬಹುಭಾಗ ಅಂತೂ ಕೇವಲ ಡ್ರಾಮಾ ಇರುತ್ತೆ. और कुछ नहीं, ऊपर ऊपर का ड्रामा. ಸಂಬಂಧದಲ್ಲಿ ನಿಜವಾದ ಪ್ರೀತಿ ಅಂತೂ ಇರೋದೇ ಇಲ್ಲ, ಮಾತ್ರ ಸ್ವಾರ್ಥ ಪೂರ್ತಿ ಇರುತ್ತೆ. ಯಾರಿಗೆ ನಿಜವಾದ ಸುಂದರವಾದ ಪ್ರೀತಿ ಬೇಕಾಗಿದೆ ಅವರಂತೂ ಮೊದಲು ಧರ್ಮದ ಕಡೆಗೆ ಬರಬೇಕಲ್ಲ. भाई जो अपना नहीं हो सकता वो दूसरे का क्या होगा. ಯಾರು ತನಗೋಸ್ಕರ ತಾನು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವನು ಇನ್ನೊಬ್ಬರಿಗೋಸ್ಕರ ಏನು ಕೆಲಸ ಮಾಡ್ತಾನೆ. ಯಾರಿಗೆ ತನ್ನ ಬಗ್ಗೆ ತನಗೂ ಗೊತ್ತಿಲ್ಲ ಅವನು ಇನ್ನೊಬ್ಬರ ಬಗ್ಗೆ ಏನು ವಿಚಾರ ಮಾಡ್ಲಿಕ್ಕೆ ಸಾಧ್ಯ ಇದೆ? ವಿಚಾರ ತಗೋರು. ಏನು ಹೇಳ್ತಿದ್ದಾರೆ? ಯಾರಿಗೆ ತನ್ನ ಬಗ್ಗೆ ತನಗೆ ಗೊತ್ತಿಲ್ಲ, ತನಗೇನು ಬೇಕು ಅದು ತನಗೆ ಗೊತ್ತಿಲ್ಲ, ಇನ್ನೊಬ್ಬರ ಹಿತವನ್ನು ವಿಚಾರ ಮಾಡ್ಲಿಕ್ಕೆ ಸಾಧ್ಯ ಇದೆಯೇನು? बोलो, समझ में आ रहा है क्या कहते हैं आचार्य? जो अपना स्वयं का हित नहीं जानता वो दूसरे का हित कर सकता है? बोलो. और ನಮಗೇನು ಅನ್ಸುತ್ತೆ, ನಾನು ಬೇರೆಯವ್ರ ಹಿತ ಮಾಡ್ತೀನಿ. अरे पिता पुत्र का हित कर सकता है क्या यदि वो अपना हित नहीं जानता? ಅಮ್ಮನಿಗೆ ತನ್ನ ಹಿತ ಯಾವುದರಲ್ಲಿದೆ ಅಂತ ತನಗೆ ಗೊತ್ತಿಲ್ಲ, ಮಗನ ಹಿತ ಮಾಡ್ಲಿಕ್ಕೆ ಸಾಧ್ಯ ಇದೆ? ಉಲ್ಟಾ ಮಗನಿಗೆ, ಮಗಳಿಗೆ, ಅಣ್ಣಂಗೆ, ತಂಗಿಗೆ, ತಮ್ಮಂಗೆ ಯಾರಿಗೆ ತನ್ನ ಹಿತ ಯಾವುದರಲ್ಲಿದೆ ಅಂತ ತನಗೆ ಗೊತ್ತಿಲ್ಲ ಅವನ ಯಾರ ಹಿತವನ್ನು ಮಾಡಕ್ ಸಾಧ್ಯ ಇಲ್ಲ. ಅವನಲ್ಲಿ ನಿಜವಾದ ಪ್ರೀತಿ ಹುಟ್ಟಕ್ಕೆ ಸಾಧ್ಯ ಇಲ್ಲ. ನಾವೇನು ಕಲ್ತು ಬಿಟ್ಟಿದ್ದೀವಿ, ಮಲ್ಕೊಳ್ತಾ ಪ್ರೀತಿ ಆಗ್ಬಿಡುತ್ತೆ, ನೋಡ್ತಾ ನೋಡ್ತಾ ಪ್ರೀತಿ ಆಗ್ಬಿಡುತ್ತೆ, ತನ್ನಿಂತಾನೇ ಪ್ರೀತಿ ಹುಟ್ಟುತ್ತೆ. अपने आप कैसे उत्पन्न हो जाएगा? बोलो. ये प्रेम अपने आप उत्पन्न होने वाली चीज है क्या? ತನ್ನಿಂದ ತಾನೇ ದೈಹಿಕ ಕ್ರಿಯೆಗಳಾಗುತ್ತೆ. ಪ್ರೀತಿ ಮಾಡೋದನ್ನ ಕಲಿಬೇಕಾಗುತ್ತೆ. ಎಲ್ಲಿಂದ ಕಲಿಯೋದು? ಜಿನ್ವಾನಿ ಕಲಿಸ್ತಾ ಇದೆ, ಜಿನ್ವಾನಿ ಹೇಳ್ಕೊಡ್ತಾ ಇದೆ. ಆದರೆ ಜಿನ್ವಾಣಿಯಿಂದ ಅಂತೂ ದೂರ ನಾವು. ಕೃಷ್ಣನ ಹತ್ರ ಎರಡೂ ಉಪಾಯಗಳಿತ್ತು. ಅವನು ಕೌರವರ ಹತ್ರನೂ ಹೋಗ್ಬೋದಿತ್ತು. ಕೌರವರ ಕಡೆಗೆ ಅವನಿಗೇನು ಕಡಿಮೆ ಬೆಲೆ ಇತ್ತೇನು? ಎಲ್ಲರೂ ಅವನು ಹೇಳಿದ ಮಾತು ಕೇಳ್ತಾ ಇದ್ರು. ಕರ್ಣನು ಹೇಳಿದ ಮಾತು ಕೇಳ್ತಿದ್ದ. ಕೃಷ್ಣನಿಗೆ ಯಾರು ಬೆಲೆ ಕೊಡ್ತಾ ಇರಲಿಲ್ಲ. ಕೌರವರಲ್ಲಿ ಕೃಷ್ಣನಿಗೆ ಬೆಲೆ ಇರಲಿಲ್ಲ, ಅಲ್ಲೂ ಇತ್ತು. ಅಧಿಕಾರನೂ ಜಾಸ್ತಿ ಕೌರವರ ಹತ್ರನೇ ಇತ್ತು. ಕೌರವರ ಹತ್ರ ಹೋಗ್ಬೋದಿತ್ತಲ್ಲ. ಯಾರ ಹತ್ರ ಹೋಗಬೇಕು, ಯಾರನ್ನ ಕಾಪಾಡಬೇಕು ಅನ್ನೋದನ್ನ ಕಲಿಸೋರು ಯಾರು ಜೀವಕ್ಕೆ? ಒಂದು ವೇಳೆ ಧರ್ಮ ಇಲ್ಲ ಅಂದ್ರೆ, ಈ
ಧರ್ಮ ಅಧ್ಯಾತ್ಮ ಜೀವನದಲ್ಲಿ ಇಲ್ಲ ಅಂದರೆ ಹೆಜ್ಜೆ ಹೆಜ್ಜೆಗೂ ತಪ್ಪು ನಿರ್ಣಯವನ್ನ ತಗೊಳ್ಳುವಂತಹ ಸಾಧ್ಯತೆ ಇದೆ. ಇವನು ಕಿ ಮಗ ಬಿಟ್ಟು ಹೋದ, ಮಗಳು ಬಿಟ್ಟು ಹೋದ್ಲು, ನಮ್ ಕಂಪ್ಲೇಂಟ್ ಇದೆ ತಾನೆ. ವಿಚಾರ ತೋ ಕರೋ, ಬಾಲ್ಯದಿಂದ ಎಲ್ಲಿವರೆಗೆ ನಿಮ್ಮ ಜೊತೆಗಿದ್ದ, ಅಲ್ಲಿವರೆಗೆ ನಿಮ್ಮ ಜೊತೆಗೆ ನಿಜವಾಗ್ಲೂ ಇದ್ನೇನವನು? ಬೋಲೋ, ಸಚ್ ಮೇ ಥಾ ಕ್ಯಾ? ಅವನಂತೂ ಚಡಪಡಿಸ್ತಾ ಇದ್ದ. ಯಾವುದೋ ಒಂದು ದಾರಿ ಸಿಕ್ತು, ಹೊಟ್ಟೋಗ್ಬಿಟ್ಟ. कोई मार्ग मिला, चली गई. क्यों चली गई? अरे पहले थी कब अपने साथ जो अब जाएगी? थी नहीं. ಅರ್ಥ ಆಗ್ತಿದೆ? ಧರ್ಮ ಜಿನ್ವಾನಿಯ ಶ್ಲೋಕಗಳು ನಮ್ಮ ಶ್ವಾಸ ಇದ್ದಂತೆ. ಉಸಿರಾಟ ಯಾರಿಗಾದ್ರೂ ತೊಂದರೆ ಮಾಡುತ್ತೇನು? श्वास लेना किसी को तकलीफ हो सकता है. तो ಈ ಎಲ್ಲ ಶ್ಲೋಕಗಳು ನಮ್ಮ ಶ್ವಾಸ ಇದ್ದಂತೆ. ಯಾವಾಗ ಜೀವನದಲ್ಲಿ ಈ ಧರ್ಮ ಇರುತ್ತೆ ಅವಾಗ ಜಾಗೃತಿ ಇರುತ್ತೆ. ಆಪ್ ಸಮಜೋ, ಅಮ್ಮ ಮಗಳು ಮಲ್ಕೊಂಡಿದ್ದಾರೆ, ಅಥವಾ ಒಬ್ಬರು ಮಲ್ಕೊಂಡಿದ್ದಾರೆ, ಒಬ್ಬರು ಎಚ್ಚರ ಇದ್ದಾರೆ. तो ಇಬ್ರು ಜೊತೆಗಿದ್ದಾರೇನು? ಮಲ್ಕೊಂಡ ಮೇಲೆ ಯಾವ ಜೊತೆಗಿದ್ದಾರೆ? ಜೊತೆಗಿರ್ಬೇಕಾದ್ರೆ ಎಲ್ಲಕ್ಕಿಂತ ದೊಡ್ಡ ಕಂಡೀಷನ್ ಏನು? ಎಚ್ಚರಿಕೆ ಇರಬೇಕು. ಮಲ್ಕೊಂಡಿದ್ರೆ ಯಾವ ಜೊತೆಗಿರೋದು? तो साथ निभाने के लिए जागृति बहुत आवश्यक है. ಜೊತೆಗಿರ್ಬೇಕಂದ್ರೆ ಎಚ್ಚರಿಕೆ, ಜಾಗೃತಿ ಅದು ಅವಶ್ಯಕ ಇದೆ. ಯಾರು ನಿದ್ದೆಯಲ್ಲೇ ಓಡಾಡ್ತಾ ಇದ್ದಾನೆ, ಯಾರು ನಿದ್ರೆಯಲ್ಲೇ ಜೀವನ ಮಾಡ್ತಾ ಇದ್ದಾನೆ, ಸತತವಾಗಿ ಹಗಲುಗನಸಲ್ಲೇ ಜೀವನ ಕಳೀತಾ ಇದೆ, ಅವನು ಯಾರ ಜೊತೆಗೂ ಇಲ್ಲ, ಕನಸಲ್ಲಿದ್ದಾನವನು. ನಮಗ 60-70 ವರ್ಷ ಹಾಗಾದ್ರೆ ಭ್ರಮೆಯಲ್ಲೇ ಜೀವನ ಹೊಟ್ಟಿದ್ ನಮ್ಮದು. ಜಿನ್ವಾನಿ ಹೇಳುತ್ತೆ ಬಿಲ್ಕುಲ್. ಮತ್ತೆ ಇವಾಗ ಸ್ವೀಕಾರ ಮಾಡಲಿಲ್ಲ ಅಂದ್ರೆ ಉಳಿದಿದ್ದು ಹಾಗೆ ಹೋಗುತ್ತೆ. ಎಲ್ಲಿವರೆಗೆ ಇದರ ಸ್ವೀಕೃತಿ ಆಗೋದಿಲ್ಲ, ಭ್ರಮೆ ದೂರ ಆಗೋದಿಲ್ಲ. ಅಜ್ಞಾನ ಇರುವವರೆಗೆ ಯಾವ ಸಂಬಂಧದಲ್ಲೂ ನಿಜವಾದ ಪ್ರೀತಿ ನಮಗೆ ಸಿಗೋದಿಲ್ಲ. ಸಬ್ ಮಾತ್ರ ಸ್ವಾರ್ಥ ಪೂರ್ತಿ. तो ಏನು ಹೇಳ್ತಿದ್ದಾರೆ? ಸಂಬಂಧಗಳಿಗೆ ಜಾಗೃತಿ ಅವಶ್ಯಕ ಇದೆ. ಜಾಗೃತಿ ಇಲ್ಲದೆ ಹೋದ್ರೆ ಅಜ್ಞಾನ, ಕನಸು, ನಿದ್ರೆ ಅರ್ಥ ಆಗ್ತಿದೆಯಲ್ಲ, ಮೋಹ. ಮೋಹ ಮಹಾಮದ್ ಪಿಯೋ ಅನಾದಿ. ಈ ಮೋಹದಲ್ಲೇ ಜೀವನ ಕಳೀತಾ ಇದ್ರು, ನಿದ್ರಾವಸ್ಥೆಯಲ್ಲಿದ್ದಾನೆ. ಸೋಚೋ ಕಿ 12 ಗಂಟೆ ರಾತ್ರಿಯಲ್ಲಿ ಒಬ್ಬನಿಗೆ ಜೀವನದ ಅತಿ ಮಹತ್ವಪೂರ್ಣವಾದ ಸಲಹೆ ಕೇಳ್ತಾ ಇದ್ದೀವಿ, ಮತ್ತು ಅವನೇನ್ ಮಾಡಿದ್ದಾನೆ? ಮಲ್ಕೊಂಡಿದ್ದಾನೆ. ಸಲಹೆ ಕೇಳಕ್ ಹೋಗಿದ್ದೀವಿ, ಏನ್ ಸಲಹೆ ಸಿಗುತ್ತೆ? ಅವನ್ ನಿದ್ರೆಯಲ್ಲಿ ಏನೋ ಒಂದು ಹೇಳಬಿಟ್ಟ, ಇವನು ಅದನ್ನೇ ವೇದವಾಕ್ಯ ಅನ್ಕೊಂಡು ಹೋಗ್ತಾ ಇದ್ದಾನೆ. ಇದೇ ನಡೀತಾ ಇದೆ ಜೀವನದಲ್ಲಿ. ಯಾವ ಅಜ್ಞಾನ ಇದೆ ಅದು ನಿದ್ರಾವಸ್ಥೆ ಇದೆ. ಅಲ್ಲಿಂದ ಹೊರ ಬಂದರೆ ಮಾತ್ರ ಜಾಗೃತಿ ಇದೆ. ಆವಾಗ ನಾನು ನನ್ನ ಹಿತ ಮಾಡ್ಬೋದು, ನನ್ನ ಸುತ್ತಮುತ್ತಲಿನ ಎಲ್ಲರ ಹಿತವನ್ನು ಮಾಡ್ಬೋದು. ಅದಕ್ಕೇನು ಹೇಳ್ತಿದ್ದಾರೆ? ಧರ್ಮ ಮನಸ್ಸಿನಲ್ಲಿದ್ದರೆ ಶತ್ರುಗೂ ಕೂಡ ಇವನೇನೂ ಮಾಡೋದಿಲ್ಲ. ಮತ್ತು ಧರ್ಮ ಮನಸ್ಸಿನಲ್ಲಿ ಇಲ್ಲದೆ ಹೋದ್ರೆ ತನ್ನ ಕುಟುಂಬದವರನ್ನು ಬಿಡೋದಿಲ್ಲ. ಈ ಕಿतना विचित्र बात है ना. धर्म हो तो शत्रु का भी कुछ बिगाड़ नहीं करता, और धर्म नहीं है तो कुटुंबी जन को भी नहीं छोड़ता. ನಮ್ಗೇನು ಅನ್ಸುತ್ತೆ? ಸಾಮಾನ್ಯ ಜನರ ಅಹಿತವನ್ನ ಯಾರು ಮಾಡ್ತಾರೆ?
ಸಾಮಾನ್ಯ ಜನರಿದ್ದಾರಲ್ಲ, ದೊಡ್ಡ ದೊಡ್ಡ ವ್ಯಕ್ತಿ ಸೆಲಿಬ್ರಿಟಿಯನ್ನು ಬಿಟ್ಬಿಡೋಣ. ಸಾಮಾನ್ಯ ವ್ಯಕ್ತಿಗಳ ಅಹಿತ ಮಾಡ್ಲಿಕ್ಕೆ ಯಾರೂ ಬರೋದಿಲ್ಲ ಬೇರೆಯವರು. ಯಾಕಂದ್ರೆ ಇವನ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ. ಬೇರೆಯವರು ಇವನ ಅಹಿತ ಯಾರೂ ಮಾಡೋದಿಲ್ಲ. ಇವನ ಅಹಿತ ಹಾಗಾದ್ರೆ ಯಾರು ಮಾಡ್ತಾರೆ? ನಮ್ಮವರೇ ನಮ್ಮ ಅಹಿತವನ್ನ ಮಾಡ್ತಾರೆ. ಇದೆಲ್ಲರಿಗೂ ಗೊತ್ತಿದೆ. ಕ್ಯೂ ಕ್ಯೂ ಕರ್ತೆ? ಕ್ಯೂಂಕಿ ನಿದ್ರಾ, ಮಲ್ಕೊಂಡ್ಬಿಟ್ಟಿದ್ದಾರೆ. ಕುಂದು ಕುಂದ ಆಚಾರ್ಯ ಏನು ಹೇಳ್ತಾರೆ? ಚಲ್ತಾ ಫಿರ್ತಾ ಶವ. तो जो बिल्कुल शव बन चुका वो सभी के लिए शत्रु है. तो ನಾನೇನಾದ್ರೂ ಓಡಾಡ್ತಾ ಇರೋ ಶವ ಆಗಿದ್ದೀನಿ, ಅಜ್ಞಾನದಲ್ಲೇ ಮಲ್ಕೊಂಡಿದ್ದೀನಿ ಅಂದ್ರೆ ನಾನು ಎಲ್ಲರಿಗೂ ಶತ್ರು ಆಗಿದ್ದೀನಿ. ಗೊತ್ತಿಲ್ದೇನೋ ನಾನು ಎಲ್ಲರಿಗೂ ಅಹಿತವನ್ನೇ ಮಾಡೋನಿದ್ದೀನಿ. मैं शत्रु हूं सबका, अपने आप का भी और पूरे प्रपंच का भी. तो ಕುಂದ ಸ್ವಾಮಿ ಹೇಳುತ್ತಾರೆ, ಜಾಗೃತಿಗೆ ಬಾ, ಸಂವೇದನಶೀಲತಾ. ನಮಗೇನು ಅನ್ಸುತ್ತೆ? ಯಾವಾಗಲೂ ಎಚ್ಚರಿಕೆಯಿಂದ ಇದ್ರೆ ತುಂಬಾ ಕಷ್ಟ ಆಗುತ್ತೆ. ಏನ ಮಲ್ಕೊಂಡಾಗ ಆನಂದ ಆಗುತ್ತೆ, ಎಚ್ಚರ ಇದ್ದಾಗ ಕಷ್ಟ ಅನ್ಸುತ್ತೆ. जागृति माने होता है हर समय जिस भी कर्म को करते हैं उसको सही सही जानना. ನಾವೇನೋ ತಪ್ಪು ಮಾಡ್ತಾ ಇದ್ದೀವಿ, ಮತ್ತು ಯಾರೋ ಪದೇ ಪದೇ ನಮಗೆ ಮೆಸೇಜ್ ಮಾಡ್ತಾ ಇದ್ದಾರೆ ಕಿ ನೋಡಿ ತಪ್ಪು ಮಾಡಿದೆ, ಮತ್ತೊಂದು ಮೆಸೇಜ್ ಬಂತು ನೋಡಿ ತಪ್ಪು ಮಾಡಿದೆ, ಮತ್ತು ನಾಳೆ ಒಂದು ಮೆಸೇಜ್ ಬಂತು ತಪ್ಪು ಮಾಡಿದೆ. तो ಏನಾಗ್ಬಿಡುತ್ತೆ? ಕೊನೆಗೆ ಕೋಪ ಬಂದ್ಬಿಡುತ್ತೆ. मैसेज ಮಾಡೋದನ್ನ ಬಿಟ್ಬಿಡು ನೀನು. समझो कोई मांस खाता हो, कोई और कर्म करता हो, ಅವನಿಗೆ ದಿನ ಪ್ರಾಣಿಗಳ ಹಿಂಸೆ ಎಷ್ಟು ಕ್ರೂರ ಇದೆ ಅನ್ನೋ ವಿಡಿಯೋಗಳು ಕಳಿಸ್ತಾ ಇದ್ದೀವಿ. 2-3 ದಿನದಲ್ಲೇ ಅವನೇನು ಹೇಳ್ಬಿಡ್ತಾನೆ? ಸಾಕು ನಿಲ್ಸಿನ್ನ, ಕಳಿಸ್ಬೇಡ. ಯಾಕೆ? ಇಗ್ನೋರೆನ್ಸ್ ಅಲ್ಲಿ ಆನಂದ ಇದೆ. ವಿಷಯ ಗೊತ್ತಾಗ್ತಾ ಇದ್ದಂತೆನೆ ಈಗ ಕಷ್ಟ ಶುರು ಆಗ್ಬಿಡುತ್ತೆ. ನಾವೇನು ಅನ್ಕೊಂಡ್ಬಿಡ್ತೀವಿ? ಗೊತ್ತಾಗದೇ ಇದ್ರೆ ಚೆನ್ನಾಗಿದೆ, ಜಾಗೃತಿ ನೈ ಚೆಯ್ಯಿ. ಗೊತ್ತಾಗ್ಬಿಟ್ರೆ, ಯಾಕಂದ್ರೆ ಪ್ರವಚನ ಸಾರ ಏನು ಹೇಳುತ್ತೆ? ನಾಣಂ ಪಚ್ಚಕ್ಕಾಣಂ, ಜ್ಞಾನವೇ ತ್ಯಾಗ ಇದೆ. ನಿನ್ನ ಜ್ಞಾನದಲ್ಲಿ ಅದು ಸರಿಯಾಗಿ ಗೊತ್ತಾಗ್ಬಿಟ್ರೆ ಅದೇ ತ್ಯಾಗ ಇದೆ. ಅದು ನಿನ್ನನ್ನು ಮಾಡಕ್ ಬಿಡೋದಿಲ್ಲ ಇನ್ನ. तो जीव जैसे अपने आप के बारे में ही एक ವಿಚಿತ್ರ ಸಂಚು ಮಾಡ್ತಾನೆ, ತನ್ನ ಬಗ್ಗೆ ತಾನೇ ಸಂಚು ಮಾಡ್ತಾ ಇದ್ದಾನೆ. ಕಿ ನನಗೆ ಯಾವುದೂ ತಿಳಿಬಾರದು, ನಾನು ಜಾಗೃತವಾಗಿರಬಾರದು. ಅರ್ಥ ಆಗ್ತಿದೆ? ಧರ್ಮದಿಂದ ದೂರ ಉಳಿಯೋ ಎಲ್ಲ ಉಪಾಯ ಮಾಡ್ತಾನೆ. ನಮ್ಮ ಬಹುತೇಕ ಸಾಂಸಾರಿಕ ಕೆಲಸಗಳು ಧರ್ಮದಿಂದ ದೂರ ಉಳಿಯೋ ಉಪಾಯಗಳಿದೆ. हम क्यों करते? ताकि धर्म नहीं करना पड़े. अर्थ ಆಗ್ತಿದೆ? क्यों धर्म नहीं करना? क्योंकि ಜಾಗೃತಿ ಆएगी. ಜಾಗೃತಿ ಬಂದ್ಬಿಟ್ರೆ ಏನಾಗುತ್ತೆ? ತಡ್ಕೊಳ್ಳಕ್ಕಾಗೋದಿಲ್ಲ, ಕಷ್ಟ ಆಗ್ಬಿಡುತ್ತೆ. ಈಗ ಅರ್ಥ ಆಗ್ತಿದೆ? ಕಷ್ಟ ಆಗ್ಬಾರ್ದು ಅಂದ್ರೆ ಏನು? ಶವ ಆಗ್ಬಿಡೋದು, ಬಿಲ್ಕುಲ್ ಶವ ಹೋ ಜಾವ್. ಶವಕ್ಕೆ ಏನಾದ್ರೂ ಗೊತ್ತಾಗುತ್ತೇನೋ? ಅದಕ್ಕೇನು ಗೊತ್ತಾಗೋದಿಲ್ಲ. ಅದಕ್ಕೆ ಹೊಡಿ ಬಡಿ ಏನೂ ಗೊತ್ತಾಗೋದಿಲ್ಲ ಅದಕ್ಕೆ. ಹಾಗೆ ಅಜ್ಞಾನಿ ಹೇಗಿದ್ದಾನೆ? ನಡೆದಾಡ್ತಾ ಇರೋ ಶವ, ಅವನಿಗೇನು ವ್ಯತ್ಯಾಸ ಆಗೋದಿಲ್ಲ. ಅಕ್ಕಪಕ್ಕ ಏನು ನಡೀತಾ ಇದೆ, ನೆರೆಹೊರೆ ಏನು ನಡೀತಾ ಇದೆ, ಅವನಿಗೇನು ವ್ಯತ್ಯಾಸ ಆಗೋದಿಲ್ಲ. ಯಾಕೆ? ಶವ.
ಈಗ ನಾವು ಆಯ್ಕೆ ಮಾಡ್ಕೊಳ್ಳೋದಿದೆ ಕಿ ನಮಗೆ ಶವ ಆಗೋದಿದೆಯೋ ಅಥವಾ ಜಾಗೃತಿಯಲ್ಲಿ ಸ್ವಲ್ಪ ಕಷ್ಟ ಆದ್ರೂ ಅದನ್ನ ಸಹಿಸೋದಿದೆಯೋ, ಇದು ನಾವು ನಿರ್ಣಯ ಮಾಡೋದಿದೆ. ಆದರೆ ಯಾವಾಗ ಜೀವನದಲ್ಲಿ ಜಾಗೃತಿ ಆಗುತ್ತೆ ಅದು ಮಹಾನ್ ಮಹಾನ್ ಸಾತಿಶಯ ಶುಭದ ಸೂಚನೆ ಇದೆ. ನನಗೆ ಮಾತ್ರ ಅಲ್ಲ, ಇಡೀ ಪ್ರಪಂಚಕ್ಕೆ ಶುಭ ಸೂಚಕ ಇದೆ. ಹಾಗಾಗಿ ಧರ್ಮ ಬಂದರೆ ಕುಟುಂಬದಲ್ಲಿ ನಿಜವಾದ ಸಂಬಂಧಗಳ ಸ್ವರೂಪ ಕಾಣಿಸುತ್ತೆ. ಧರ್ಮ ಇಲ್ಲದೆ ಹೋದರೆ ಎಲ್ಲ ಸಂಬಂಧಗಳು ಮಾತ್ರ ನಾಟಕ ಇದೆ. ನಮಗೇನು ಬೇಕಾಗಿದೆ? ಇಲ್ಲಿ ತನಕ ನಾವು ಮಾಡ್ಕೊಂಡ್ಬಂದಿರೋ ನಾಟಕನೇ ಬೇಕಾಗಿದೆಯೋ ಅಥವಾ ನಿಜವಾದದ್ದೇನಾದ್ರೂ ಜೀವನದಲ್ಲಿ ಬರಬೇಕು ಅನ್ನಿಸ್ತಿದೆಯೋ? ನಾವೆಲ್ಲರೂ ಹೇಳ್ತಾ ಇದ್ದೀವಲ್ಲ, ವಿಶೇಷವಾಗಿ ತಾತಾಜಿ. ತುಂಬಾ ಕಂಪ್ಲೇಂಟ್ ಇದೆ ಎಲ್ಲ ತಾತಾಜಿಗೂ ಕಿ ಇವ್ರು ಮೊಮ್ಮಕ್ಕಳು ನೆಟ್ಟಿಗೆ ನೋಡ್ಕೊಳ್ಳೋದಿಲ್ಲ, ಹಾಳು ಮಾಡ್ತವ್ರೆ, ಮೊಬೈಲ್ ಕೊಡ್ತಾರೆ. ಯಾಕಪ್ಪ? ಯಾಕೆ ಅಂದರೆ ಜಾಗೃತಿ ಇಲ್ಲ. ವ್ಯಕ್ತಿಗೆ ಏನನ್ನಿಸ್ತಾ ಇದೆ, ನಾನು ನನ್ನ ಮಕ್ಕಳನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದೇನೆ, ಮತ್ ಕೈಯಲ್ಲೇನಿದೆ? ವಿಷ. ಬೋಲೋ. ನಾ ಕತೆ ಹೇಳ್ತಿರ್ತೀನಲ್ಲ, ಕಿ ಕೃಷ್ಣನಿಗೇನು ಕನಸು ಬಿದ್ದಿತ್ತು? ಕಿ ಹಸು ಕರು ಹಾಕಿದೆ, ಮತ್ತೇನ್ ಮಾಡ್ತಾ ಇದೆ? ಕರುನೇ ವಾಪಸ್ ತಿಂತಾ ಇದೆ. ಮಹಾಭಾರತದ ಕಥೆ ಇದೆ ಅದು. ತೋ ನೇಮಿ ಕುಮಾರನಿಗೆ ಬಂದು ಕೃಷ್ಣ ಕೇಳ್ತಾನೆ, ನಂಗೆ ಇಂಥ ಕೆಟ್ಟ ಕನಸು ಬಿದ್ದಿದೆ, ಇದರ ಅರ್ಥ ಏನು? ದೋಲೆ ಪಂಚಮ ಕಾಲದಲ್ಲಿ ತಂದೆ ತಾಯಿನೇ ಮಕ್ಕಳ ಶತ್ರು. इसका क्या मतलब है? इसका सिर्फ इतना अर्थ है कि ಜೀವನದಲ್ಲಿ ಎಲ್ಲಿವರೆಗೆ ಜಾಗೃತಿ ಇಲ್ಲ ಅಲ್ಲಿವರೆಗೆ ನಾನು ನನಗೆ ಶತ್ರು ಇದ್ದೀನಿ ಅಂದ ಮೇಲೆ ಇಡೀ ಪ್ರಪಂಚಕ್ಕೂ ನಾನು ಶತ್ರುನೇ. ನಿಜವಾದ ಸಂಬಂಧಗಳಲ್ಲಿ ಕಾಣಿಸೋದೇ ಇಲ್ಲ ನಮಗೆ. ನಾವು ಏನೇನು ಸಂಬಂಧದ ಹೆಸರಲ್ಲಿ ಮಾಡ್ತೀವಿ ಅದೆಲ್ಲ ವಿಷ ಆಗುತ್ತೆ. ಅಬ್ ದೇಖೋ ನಾ, ನಾವು ಏನೇನು ಮಾಡ್ತೀವಿ ಅದರ ಕೊನೆಗೆ ಪರಿಣಾಮ ಏನಾಗುತ್ತೆ ನಾವು ನೋಡ್ತೀವೇನು. क्योंकि ಪರಿಣಾಮ ಬರಕ್ಕೆ ಸ್ವಲ್ಪ ಸಮಯ ಬೇಕಲ್ಲ, तो परिणाम ನೋಡೋದೇ ಇಲ್ಲ ನಾವು. यदि हम जो भी अपने संबंधों के साथ करते उसका फल देखा जाए तो हम जो करते हैं वो बिल्कुल नहीं कर पाएंगे. आदरे फल ನೋಡೋದಿಲ್ಲ ನಾವು. ಸಂಬಂಧಕ್ಕೋಸ್ಕರ ಒಂದು ವಸ್ತು ತಗೊಂಡ್ಬಂದ್ವಿ, ಆ ವಸ್ತು ತಂದಿರೋ ಕೊನೆಗೆ ಫಲ ಏನಾಯ್ತು ನೋಡ್ಲಿಲ್ಲ ನಾವು. तो फिर किस कौन सा प्रेम? ಎಲ್ಲಿದೆ ಪ್ರೀತಿ? ಬೋಲು. ಇದರ ಅರ್ಥ ಏನಾಯ್ತು? ಎಲ್ಲಿವರೆಗೆ ಧರ್ಮಕ್ಕೆ ಬರೋದಿಲ್ಲ ಅವನಿಗೆ ಜಾಗೃತಿ ಸಿಗೋದಿಲ್ಲ. ಜಾಗೃತಿ ಸಿಗೋದಿಲ್ಲ ಅಂದರೆ ಅವನಿಗೆ ನಿಜವಾದ ಸಂಬಂಧಗಳು ಸಿಗೋದಿಲ್ಲ. ಅವನ ಜೀವನ ಬಿಡೀ ನಾಟಕದಲ್ಲೇ ಕಳೆದು ಹೋಗುತ್ತೆ. तो ಪ್ರಪಂಚ ಹೇಳ್ತಿರ್ತದಲ್ಲ ಕಿ ಪ್ರಪಂಚ ಒಂದು ರಂಗಮಂಚ, ಇದರೆಲ್ಲ ಪಾತ್ರಧಾರಿಗಳು. तो ಡ್ರಾಮಾ ಮಾಡೋದು, ಎಲ್ಲರೂ ಡ್ರಾಮಾ ಮಾಡ್ತಿದ್ದಾರೆ, ನಾನು ಡ್ರಾಮಾ ಮಾಡೋದು. तो ನಾಟಕೀಯ ಜೀವನ ಬೇಕಾಗಿದೆಯೋ ಅಥವಾ ನಿಜವಾದ ಸತ್ಯಾಂಶವಿರುವ ಸುಂದರವಾದ ಜೀವನ ಬೇಕಾಗಿದೆಯೋ? ಇದನ್ನು ನಾವೇ ನಿರ್ಣಯ ಮಾಡೋದಿದೆ. ನಾಟಕೀಯ ಜೀವನ ಬೇಕಾಗಿದ್ರೆ ಧರ್ಮದಿಂದ ದೂರ ಉಳಿಯುತ್ತೆ. क्योंकि नाटक तो चल ही रहा है, चलने दो. अर्थ ಆಗ್ತಿದೆ? तो ಇದು चर्चा करने के लिए बहुत विषय है ना.
आगे चलते हैं. ಶ್ಲೋಕ ಇನ್ನೊಂದ್ಸಲಿ ಪಾಠ ಮಾಡೋಣ. ಧರ್ಮೋ ವಸೇನ್ ಮನಸಿ ಯಾವದಲಂ ಸತಾವತ್ ಹಂತಾನ ಹಂತುರಪಿ ಪಶ್ಯಗತೇಥ ತಸ್ಮಿನ್ ದೃಷ್ಟಾ ಪರಸ್ಪರ ಹತಿರ್ಜನಕಾತ್ಮಜಾನಾಂ ರಕ್ಷಾ ತತೋಸ್ಯ ಜಗತಃ ಖಲು ಧರ್ಮ ಏವ. ಏನು ಹೇಳ್ತಿದ್ದಾರೆ, ಪ್ರಪಂಚದಲ್ಲಿ ಇವನನ್ನ ರಕ್ಷಣೆ ಮಾಡೋದು ಧರ್ಮ ಒಂದೇ ಇದೆ. ಯಾರನ್ನ? ನನ್ನನ್ನ. ನನ್ನನ್ನ ರಕ್ಷಣೆ ಮಾಡೋದು ಅಂದ್ರೆ ನನ್ನ ಸಂಬಂಧಗಳು ರಕ್ಷಣೆ ಆಗುತ್ತೆ. ಯಾವುದರಿಂದ? ಧರ್ಮದಿಂದ. ಆದರೆ ಈ ಅಜ್ಞಾನ, ಇಗ್ನೋರೆನ್ಸ್, ಈ ಅಸಡ್ಡೆತನವನ್ನು ಬಿಟ್ಟು ಜಾಗೃತಿ ಕಡೆಗೆ ಬರಬೇಕಾಗುತ್ತೆ. ಜಾಗೃತಿ ಅಂದ್ರೆ ಜ್ಞಾನ. ಜಾಗೃತಿ इज इक्वल टू ज्ञान. जैसे मंदिर है तो मंदिर ज्ञानालयಗಳಾಗಿರ್ತಿತ್ತು ಮುಂಚೆ. मंदिर समोषण का प्रतीक होता है ना. मंदिर ಸಮೋಷರಣವನ್ನು ನೋಡೇ ರಚನೆ ಮಾಡಿರೋದಿದೆ. ಸಮೋಷರಣದಲ್ಲಿ ಏನು ನಡೆಯುತ್ತೆ? ಸಮೋಷರಣದಲ್ಲಿ ಪ್ರಮುಖವಾದ ಸಂಗತಿ ಏನು? ಉಪದೇಶ. ಅದು ಜ್ಞಾನಾಲಯ ಇದೆ. ಜಿನ ಮಂದಿರ ಕೂಡ ಜ್ಞಾನಾಲಯ ಇದೆ. ಜ್ಞಾನವೇ ಪೂಜೆ ಇದೆ. ನಾವು ಮಾತ್ರ ಪೂಜೆಗೆ ಸೀಮಿತ ಮಾಡಿಬಿಟ್ರೆ, ಹೀಗೆ ಪ್ರತಿಯೊಂದು ವಿಷಯದಲ್ಲಿ ಜಾಗೃತಿ ಬರ್ತಾ ಹೋಗುತ್ತೆ. ನಿಜವಾದ ಧರ್ಮದ ಹತ್ರ ಇವನು ಬರ್ತಾ ಹೋದ್ರೆ. ಇಲ್ಲ ಅಂದ್ರೆ ಡ್ರಾಮಾ ಚಲ್ರ. ನಿನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ ನಾನು. ಏನಾಗ್ತಿದೆ, ಒಬ್ಬಳು ಹೆಣ್ಮಗಳು ಸುಂದರವಾಗಿ ಸೀರೆ ಹಾಕೊಂಡಿದ್ದಾಳೆ. ಹಿಂದೆಯಿಂದ ಇವನು ವಿಡಿಯೋ ಮಾಡ್ತಾ ಇದ್ದಾನೆ. ನೋಡ್ತಾರೆ ಎಲ್ಲ ಚೆನ್ನಾಗಿದೆ. ಕ್ಯಾಮ್ರಾ ತಗೊಂಡು ಈ ಕಡೆ ತಿರ್ಸ್ತಾನೆ. ಏನ್ ಕಾಣಿಸುತ್ತೆ? ಗೊಬ್ಬರ ತಟ್ತಾ ಇದ್ದಾಳೆ. ಮನೆ ಕ್ಯಾ ಕಿ ಸುಂದರವಾದ ಜೀವನ ಸಿಕ್ಕರೂ ಕೊನೆಗೇನ್ ಮಾಡೋದಿದೆ? कहने का अर्थ इतना है कि ಸುಂದರವಾದ ಮನುಷ್ಯ ಜೀವನ ಸಿಕ್ಕಿದೆ ಅಂದ್ರೆ ಎಷ್ಟು ಸಾಧ್ಯ ಇದೆ ಅಷ್ಟು ಜ್ಞಾನಾರ್ಜನೆ ಮಾಡೋದಿದೆ. ಜ್ಞಾನಾರ್ಜನೆ ಮಾಡಬೇಡ ಅಂತ ಹೇಳಿದ್ರೆ ಮಾಡೋದೇನು? ಹಾಗಾದ್ರೆ ಕ್ಯಾ ಕರ್ನೆ? ಒಂದು ಯಾವುದು ಸೆಮಿನಾರ್ ಇತ್ತು, ಅದರಲ್ಲಿ ಪದ್ಮರಾಜ್ ದಂಡಾವತಿ ಇದ್ದಾರೆ. ಅವರೊಂದು ಮಾತು ಹೇಳ್ತಾ ಇದ್ರು, ಕಿ ಜಿನ ಧರ್ಮ ಇವಾಗಲೂ ಅಲ್ಪ ಸ್ವಲ್ಪ ಉಳಿದಿದೆ, ಅದು ಹೆಣ್ಮಕ್ಳಿಂದ. ಈ ಗಂಡು ಮಕ್ಕಳನ್ನ ನಂಬ್ಕೊಂಡಿದ್ರೆ ಒಟ್ಟೋಗ್ಬಿಡ್ತಿತ್ತು. ಇಲ್ಲಿ ತನಕ ಏನು ಉಳಿತಾ ಇರಲಿಲ್ಲ. ಮತ್ತೆ ಈಗ ಇವ್ರು ಏನ್ ಹೇಳ್ತಿದ್ದಾರೆ, ಹೆಣ್ಮಕ್ಳಿಗೂ ಎಷ್ಟು ಸಾಧ್ಯ ಮಾಡ್ತೀಯ? ಕುಂದಾಚಾರ್ಯ ಆಯ್ತು, ಇಷ್ಟೋಪದೇಶ ಆಯ್ತು, ಈಗ ಆತ್ಮನುಶಾಸನ. ಸ್ವಾಧ್ಯಾಯ ಮಾಡಬಾರ್ದು ಅಂದ್ರೆ ಮಾಡೋದೇನು? ಕ್ಯಾ ಕರ್ವಾನಾ ಚಾಹತೆ ಹೋ? स्वाध्याय नहीं करना तो क्या करना? ಅಕ್ಕಪಕ್ಕ ಚಾಡಿ ನೇರೆ ಹೊರೆ ನಡೆಯುತ್ತಲ್ಲ, ಏನ್ ಮಾಡೋದು? ಇಲ್ಲ ಬೋಂಡಾ ಬಜ್ಜಿ, ಕ್ಯಾ ಕರ್ನಾ ಚಾಹತೆ ಹೋ ಬೋಲೋ? ಮಾಡಲಿಲ್ಲ ಅಂದ್ರೆ ಇದೇ ತಾನೇ ಮಾಡ್ತೀವಿ ನಾವು, ಇನ್ನೇನು ಮಾಡ್ತೀವಿ? ಬೈ ಸಂಬಂಧಗಳಲ್ಲಿ ನೈಜತೆ ಬರಬೇಕು ಅಂದ್ರೆ धर्म बरबेकु. तो जो नहीं पढ़ रहे हैं उनको पढ़ना चाहिए. उल्टा हो रहा है, यार ओद्ता इदारे ಅವ್ರನ್ನೇ ಬಿಡಿಸ್ತಾ ಇದೀವಿ.
ಎಲ್ಲ ಗಂಡು ಮಕ್ಕಳಿಗೂ ಸ್ವಾಧ್ಯಾಯ ಅನಿವಾರ್ಯ ಇದೆ. ಆದರೆ ಗಂಡು ಮಕ್ಕಳಿಗೆ ಏನು ಅನ್ನಿಸ್ತಾ ಇದೆ? ಇದು ಹೆಣ್ಮಕ್ಳ ಕೆಲಸ ಇದೆ. ಆತ್ಮಾನುಶಾಸನವನ್ನು ತಗೊಂಡಿರೋ ಕಾರಣನೇ ಇದಿದೆ. ಕೆಲವ್ರಿಗೆ ಅನ್ನಿಸ್ತಾ ಇದೆ ಇತ್ತೀಚೆಗೆ ಧಾರ್ಮಿಕ ಸೂಕ್ಷ್ಮವಾದ ವಿಚಾರಗಳು ಯಾವುದು ಬರ್ತಾ ಇಲ್ಲ. ಆದರೆ ಸೂಕ್ಷ್ಮವಾದ ವಿಚಾರಗಳು ಯಾವುದು ಉಪಯೋಗಕ್ಕೆ ಬರ್ತಾ ಇಲ್ಲ ನಮಗೆ. ಯಾಕಂದ್ರೆ ವ್ಯಾವಹಾರಿಕ ಜೀವನ ಬದಲಾಗೋ ತನಕ ಧರ್ಮದ ಸೂಕ್ಷ್ಮ ಚಿಂತನೆಗಳು ಯಾವುದು ಕೆಲಸಕ್ಕೆ ಬರೋದಿಲ್ಲ. ವ್ಯಾವಹಾರಿಕ ಜೀವನ ಬದಲಾಗಬೇಕಲ್ಲ. यदि व्यावहारिक जीवन बदले तभी धर्म की सूक्ष्म बातें भी काम आती हैं, नहीं तो वो ज्ञान का पाखंड हो जाता है. ज्ञानದ ಪಾಖಂಡ. ಪಾಖಂಡ ಅಂದ್ರೆ ಪ್ರದರ್ಶನ. ವ್ಯಾವಹಾರಿಕ ಜೀವನ ಬದಲಾಗೋ ಅಗತ್ಯ ಇದೆ. देखो ಮುಂದಿನ ಶ್ಲೋಕಕ್ಕೆ ಹೋಗೋಣ. ಇಲ್ಲಿ ಶಿಷ್ಯನ ಪ್ರಶ್ನೆ ಏನಿದೆ? ವಿಷಯ ಭೋಗಗಳನ್ನು ಭೋಗಿಸ್ತಾ ಇದ್ರೂ ಧರ್ಮ ಆಗ್ಲಿಕ್ಕೆ ಹೆಂಗೆ ಸಾಧ್ಯ ಇದೆ? ಎಷ್ಟು ಸುಂದರವಾದ ಪ್ರಶ್ನೆಗಳನ್ನು ತಂದಿದ್ದಾರೆ ಆಚಾರ್ಯರು. ಒಂದೊಂದು ಪ್ರಶ್ನೆ ನಮ್ಮ ಅಜ್ಞಾನವನ್ನು ಕತ್ತರಿಸಿಬಿಡುತ್ತೆ. ಒಂದೊಂದು ಪ್ರಶ್ನೆ. ಈಗ ಪ್ರಶ್ನೆ ಏನಿದೆ? भाई भोग भोगते समय धर्म कैसे हो सकता है? या तो भोग भोग हो या धर्म करो. ನಮಗೆ ಹಿಂಗೆ ಅನ್ಸುತ್ತೆ ತಾನೆ. या तो भोग करो या धर्म करो. ये क्या बात हो गई कि भोग भी भोग रहे हो और धर्म भी चल रहा है ना? ಇದು ನಮಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಮಗೇನು ಅನ್ಸುತ್ತೆ? ಧರ್ಮ ಬಂದುಬಿಟ್ರೆ ನಮ್ಮ ಜೀವನ ಎಲ್ಲ ನೀರಸಾಗ್ಬಿಡುತ್ತೆ. ಧರ್ಮ ಬಂದರೆ ಜೀವನ ಸುಂದರ ಆಗುತ್ತೆ. देखो ಏನು ಹೇಳ್ತಾರೆ? न सुखानुभवात् पापं न सुखानुभवात् पापं पापं तद्धेतुघातकारं भात् नाजीर्णं मिष्टान्नान् ननु तन्मात्राद्यतिक्रमणात्. ಏನು ಹೇಳ್ತಾರೆ? ಯಾವ ರೀತಿಯಾಗಿ ಮಿಷ್ಟಾನ್ನ ಭೋಜನದಿಂದ ಅಜೀರ್ಣ ಉಂಟಾಗುತ್ತೆ? ಯಾವಾಗ? ಮಾತ್ರಾದಿ ಅತಿಕ್ರಮಣಾತ್. ಮಾತ್ರ आदि मात्रा ಅಂದ್ರೆ परिमाण, परिमिति है ना. जितना खाना चाहिए था उतना नहीं खाया तो क्या होगा? अजीर्ण हो जाएगा. अर्थ ಆಗ್ತಿದೆ? ಮಿಷ್ಟಾನ್ನ ಅಜೀರ್ಣಂ. ಮಿಷ್ಟಾನ್ನ ಇದೆ. ಮಿಷ್ಟಾನ್ನ ಅಂದ್ರೆ ರುಚಿಕರವಾದ ಗರಿಷ್ಠ ಭೋಜನ. ಅದು ಅದರಿಂದ ಯಾರಿಗೂ ಅಜೀರ್ಣ ಆಗೋದಿಲ್ಲ. ಆದ್ರೆ ಪ್ರಪಂಚದಲ್ಲಿ ಎಲ್ಲರೂ ಏನು ಹೇಳ್ತಾರೆ? कि ಹೆವಿ ಊಟ ಆಯಿತು. ಬಿ ಹೆವಿ ಕ್ಯಾ ಹೋತಾ ಹೈ? ಹೆವಿ ಊಟ ಇರುತ್ತೆ. ಊಟ ಯಾವತ್ತಾದ್ರೂ ಭಾರ ಇರುತ್ತೇನೋ? ಊಟ ಭಾರ ಇರೋದಿಲ್ಲ. ಹೆವಿ ಕ್ಯಾ ಹೋತಾ ಹೈ? तुम्हें अपने आप के ऊपर संयम नहीं तो क्या बोल देते हो? ಹೆವಿ हो गया. अरे ಹೆವಿ कैसे हो गया? ಹೆವಿ ಆಗೋದಿಲ್ಲ. ನಿನಗೆ ನಿನ್ನ ಮೇಲೆ ನಿಯಂತ್ರಣ ಇಲ್ಲ. तो ಎಷ್ಟು ತಿನ್ನಬೇಕು ಅಷ್ಟು ತಿನ್ನಲಿಲ್ಲ, ठूस लिया. तो अब क्या होगा? अब नियम से अजीर्ण होगा. तो अजीर्ण के कारण यारो ऊट है ना. यही तो करते हैं हम. अजीर्ण क्यों हुआ? ಊಟದಿಂದ. ಅರೆ ಊಟದಿಂದ ಆಗಲಿಲ್ಲ. ನಿನಗೆ ಬೇಕಾಗಿರೋಕ್ಕಿಂತ ಜಾಸ್ತಿ ತಿಂತ ಇದೆಯಾ, ಅದಕ್ಕೆ ಅಜೀರ್ಣ ಆಗ್ತಾ ಇದೆ. ಈ ಉದಾಹರಣೆ. ಈಗೇನು ಹೇಳ್ತಾರೆ? ಅದೇ ತರ ನ ಸುಖಾನುಭವಾತ್ ಪಾಪಂ. ಏನು ಹೇಳ್ತಾರೆ?
ಸುಖ ಅನುಭವಿಸೋದ್ರಿಂದ ಪಾಪ ಆಗೋದಿಲ್ಲ. ಕ್ಯಾ? ಸುಖ ಅನುಭವಾತ್ ನ ಪಾಪಂ. ಸುಖ ಅನುಭವಿಸೋದ್ರಿಂದ ಪಾಪ ಆಗೋದಿಲ್ಲ. ಯಾರು ಹೇಳಿದ್ರು ನಮಗೆ ಸುಖ ಅನುಭವಿಸ್ಬಿಟ್ರೆ ಪಾಪ ಆಗ್ಬಿಡುತ್ತೆ ಅಂತ? ಈ ಸಿಖಾ ದಿಯಾ ಕಿಸಿನೇ ಇಸ್ಕೋ ಕಿ ಏನು ಸುಖ ಅನುಭವಿಸ್ಬಿಟ್ರೂ ಪಾಪ ಆಗ್ಬಿಡುತ್ತೆ. ಅರೆ, ಸುಖ ಅನುಭವಿಸಿದ್ರೆ ಪಾಪ ಆಗೋದಿಲ್ಲ. ಪಾಪ ಯಾವುದರಿಂದ ಆಗುತ್ತೆ? ತದ್ ಹೇತು ಘಾತಕ ಆರಂಭಾತ್. ಆ ಸುಖಕ್ಕೆ ಕಾರಣ ಆಗುವಂತಹ ವಸ್ತುಗಳ ನಾಶ ಮಾಡೋದ್ರಿಂದ ಪಾಪ ಆಗುತ್ತೆ. ಸುಖ ಅನುಭವಿಸೋದ್ರಿಂದ ಪಾಪ ಆಗೋದಿಲ್ಲ. ಆದರೆ ಸುಖ ಯಾರಿಂದ ಪ್ರಗಟ ಆಗಿತ್ತು ಅವರನ್ನೇ ನಾಶ ಮಾಡಿದ್ರೆ अब पाप हो गया. वो अंडा देने वाली मुर्गी थी ना, तो ಏನ್ ಮಾಡ್ದ? ಕೋಳಿನೇ ಸಾಯಿಸ್ಬಿಟ್ಟ. ये ಪಾಪ हो गया. ಅರ್ಥ ಆಗ್ತಿದೆ? ಯಾವ ಪುಣ್ಯದ ಕೆಲಸದಿಂದ, ಪುಣ್ಯದ ಉದಯದಿಂದ ಸುಖದ ಅನುಭೂತಿ ಆಗ್ತಾ ಇತ್ತು, ಆ ಪುಣ್ಯವನ್ನೇ ನಾಶ ಮಾಡಿದ. अब पाप हो गया. पुण्य को रखते हुए यदि सुख के अनुभव करता तो पाप नहीं था. जैसे सम्यक दृष्टि. तो सम्यक दृष्टि ಜೀವನದಲ್ಲಿ ಪುಣ್ಯ ಇಲ್ಲ, ಸುಖ ಅನುಭವ ಇಲ್ಲ, ಇಂದ್ರಿಯ ಸುಖ. ಇಂದ್ರಿಯ ಸುಖ ಭರತೇಶ್ ವೈಭವಕ್ಕೆ ನೋಡೋದು, ಓದೋದು ಗೊತ್ತಾಗುತ್ತೆ ಚಕ್ರವರ್ತಿಯ ಸುಖ ಹೆಂಗಿದೆ ಅಂತ. ಅಡಿಗೆ ಮನೆಯಲ್ಲಿ ಭಟ್ರು ಎಷ್ಟಿದ್ದಾರೆ ಲೆಕ್ಕ ಹಾಕಕ್ಕಾಗೋದಿಲ್ಲ. ಒಬ್ಬ ಬಟ್ಟೆನ ನಂಬರ್ ವರ್ಷಕ್ಕೆ ಒಂದೇ ಸಲ ಬರುತ್ತೆ. ಕ್ಯಾ? ಅಡಿಗೆ ಭಟ್ರದ್ದು ವರ್ಷವಿಡೀ ತಯಾರಿ ಮಾಡ್ತಾ ಇದ್ದಾನೆ, ನಂಬರ್ ವರ್ಷಕ್ಕೆ ಒಂದೇ ಸಲ ಬರುತ್ತೆ ಚಕ್ರವರ್ತಿ ಊಟ. ಇಂತಹ ಊಟ ಇದೆ ಚಕ್ರವರ್ತಿದ್ದು. तो ಸುಖ ಆಗುತ್ತಾ ಇಲ್ಲ? ಇಂದ್ರಿಯ ಸುಖ, ಇಂದ್ರಿಯ ಸುಖ ಅಂತೂ ಇದೆ, ಆದರೆ ಪಾಪ ನಡೀತಾ ಇಲ್ಲ. ಯಾಕೆ ಪಾಪ ನಡೀತಾ ಇಲ್ಲ? ಯಾಕಂದ್ರೆ ಪುಣ್ಯವನ್ನ ಬಿಟ್ಟಿಲ್ಲ, ಧರ್ಮವನ್ನ ಬಿಟ್ಟಿಲ್ಲ. ಧರ್ಮ ಬಿಟ್ಟಿಲ್ಲ ಇದರ ಅರ್ಥ ಏನು? ಧರ್ಮ ಬಿಟ್ಟಿಲ್ಲ ಇದರ ಅರ್ಥ ನಾನು ಚೈತನ್ಯ ಜೀವ ಇದ್ದೀನಿ ಅನ್ನೋದು ಅವನಿಗೆ ಬಿಟ್ಟು ಹೋಗಿಲ್ಲ. ಈ ಎಲ್ಲ ಸುಖ ಭೋಗಗಳ ಮಧ್ಯದಲ್ಲಿಯೂ ನಾನು ಚೈತನ್ಯ ಇದ್ದೀನಿ ಅನ್ನೋದು ಅವನಿಗೆ ಯಾವತ್ತೂ ವಿಸ್ಮರಣೆ ಆಗೋದಿಲ್ಲ. ನಾನು ಜೀವ ಇದ್ದೀನಿ ಅನ್ನೋದು ಯಾವತ್ತೂ ಅವನಿಗೆ ಮರೆತು ಹೋಗೋದಿಲ್ಲ. ಅವನು ಏನೇ ಮಾಡಿದ್ರೂ ಅವನ ಪರಿಧಿಯೊಳಗಡೆ ಮಾಡ್ತಾನೆ, ಆ ಪರಿಧಿಯನ್ನು ಉಲ್ಲಂಘನೆ ಮಾಡೋದಿಲ್ಲ. समझ में आ रहा है? जैसे कोई IAS ऑफिसर हो तो उसको अधिकार तो बहुत मिलते हैं ना, लेकिन अधिकार की कुछ सीमा है. उसके अंदर ही काम करना, उसके बाहर चला गया तो उसी के ऊपर FIR हो जाएगा. ಅರ್ಥ ಆಗುತ್ತೆ? ಹಾಗೆ ಜೀವಕ್ಕೆ ಪುಣ್ಯದ ಉದಯ ಬಂದಿದೆ, ಅದರಿಂದ ಭೋಗ ಸಾಮಗ್ರಿಗಳು ಸಿಕ್ಕಿದೆ. ಆದರೆ ಅದರ ಭೋಗಕ್ಕೆ ಒಂದು ಪರಿಧಿ ಇದೆ, ಒಂದು ಚೌಕಟ್ಟಿದೆ. ಆ ಚೌಕಟ್ಟನ್ನ ಮೀರಿದ್ರೆ ಬೋಲೆ ಅವನ ಮೇಲೇನೆ FIR ಆಗುತ್ತೆ. ಈಗ ಪರಿಧಿಯನ್ನ ಮರೆಯೋದಿಲ್ಲ ನಾವು. ಪರಿಧಿ ಏನಿದೆ? ಪರಿಧಿ ಚೌಕಟ್ಟು ಏನಿದೆ? ಚೌಕಟ್ಟು ಹೆಸರೇನು? ಚೌಕಟ್ಟು ಹೆಸರು ನಾನು ಚೈತನ್ಯ ಇದ್ದೀನಿ. ಇದು ಚೌಕಟ್ಟಿದೆ. ನಾನು ಜೀವ ಇದ್ದೀನಿ, ಚೈತನ್ಯ ಇದ್ದೀನಿ. ಚೈತನ್ಯನಾಗಿ ನಾನು ವಿಷಯ ಭೋಗಗಳನ್ನು ಭೋಗಿಸ್ತಾ ಇದ್ದೀನಿ. तो जिनवानी ಅದಕ್ಕೆ ಭೋಗ ಅಂತಾನೆ ಕರೆಯೋದಿಲ್ಲ. ಯಾಕೆ? ಯಾರು ಇದು ಡ್ರಾಮಾ ಮಾಡೋ ವಿಷಯ ಅಲ್ಲ. ಹೇಗೆ ಬಾಯಿಂದ ಹೇಳುತ್ತಾ ಇದ್ದಾನೆ ನಾನು ಚೈತನ್ಯ ಅಂತ, ಮತ್ತು ಅಸೀಮಿತವಾದ ಭೋಗ ನಡೀತಾ ಇದೆ. ऐसा काम नहीं चलेगा. ಇಲ್ಲಿ ಶುದ್ಧೆಯ ವಿಚಾರ ಹೇಳುತ್ತಿದ್ದಾರೆ. ಅದಕ್ಕೆ ಪ್ರವಚನ ಸಾರ ಏನು ಹೇಳುತ್ತೆ? ನಾನು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಏನು? ಮೇ ಕೋನು. ಇದಕ್ಕೆ ಉತ್ತರ ಏನು? ಬೋಲೆ ಇವಾಗ ನಿನ್ನ ಅನುಭವ ಹೇಗಿದೆ? ನೀನು ಅದೇ ಇದೆಯಾ? ಅವ್ರು ಹೇಳಿದ್ರೆ ಶುದ್ಧ ಅನುಭವ ಆದರೆ ಶುದ್ಧ ಇದೆಯಾ, ಅಶುದ್ಧ ಅನುಭವ ಆದರೆ? ಹಾಗಾದ್ರೆ ನಾನು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಏನು? ಬೋಲೆ ನಿನಗೆ ಇವಾಗ
ಭೋಜನದಿಂದ ಸುಖ ಅನ್ನಿಸ್ತಾ ಇದೆ ಅಂದ್ರೆ ನೀನು ಒಂದು ದೊಡ್ಡ ಹೊಟ್ಟೆ ಇದೆಯಾ ಅಷ್ಟೇ, ಅವ್ರ ಕುಚಿನಿ. ನಿನಗಿನ್ನೇನೋ ಬೇಕಾಗಿದೆ, ನೀನು ಅವಾಗ ಅದೇ ಇದೆಯಾ. ನಾನು ಶುದ್ಧ ಇದ್ದೀನಿ ಅನ್ನೋ ಅಧಿಕಾರ ಯಾರಿಗೆ? ನಾನು ಶುದ್ಧ ಇದ್ದೀನಿ ಅನ್ನೋ अधिकार सिर्फ उसको है जो वास्तव में ये अनुभव करता हो कि मैं चैतन्य हूं. ಹೊರಗಡೆ ಯಾವ ವಸ್ತುವಿನ ಅವಶ್ಯಕತೆ ಅಗತ್ಯ ನನಗಿಲ್ಲ ಸುಖಕ್ಕೋಸ್ಕರ, ಅವನು ಮಾತ್ರ ನಾನು ಶುದ್ಧ ಇದ್ದೀನಿ ಅಂತ ಹೇಳ್ಬೋದು. ಈ ಢೋಂಗನೇ ಚಲೇಗ. ಸುಖದ ಅನುಭವ ಇದೆಯಲ್ಲ, ಇದರ ಅರ್ಥ ಏನು? ಇಲ್ಲೇನು ಹೇಳ್ತಿದ್ದಾರೆ? ಸುಖದ ಅನುಭವ ಪಾಪ ಇಲ್ಲ. और ये बिल्कुल भी सत्य है कि सुख का अनुभव पाप नहीं होता. ಯಾಕೆ? ಯಾಕಂದ್ರೆ ಸುಖಕ್ಕೋಸ್ಕರ ವಸ್ತುಗಳು ಬೇಕಾಗಿಲ್ಲ. क्या कहते हैं? सुख के लिए वस्तु नहीं चाहिए, सुख के लिए चाहिए मन, ಬುದ್ಧಿ. ಮನಸ್ಸಿನಲ್ಲಿ ಧರ್ಮ ಇದ್ರೆ ಸತತ ಸುಖದ ಅನುಭವ ಮಾಡ್ತಾನೆ ಅವನು. ಅದರಲ್ಲಿ ಯಾವ ಪಾಪ ಇದೆ? ಸುಖ ಅನುಭವ ಹಾಗೂ ಭೋಗ ಇದೆರಡು ಬೇರೆ ಬೇರೆ ಇದೆ. सुख अनुभव के लिए वस्तुओं की आवश्यकता बिल्कुल नहीं. ಅನಾಯಾಸವಾಗಿ ಯಾವ ವಸ್ತುಗಳಿದೆ ಅದಿದೆ, ಅದರಿಂದ ಏನು ಪಾಪ ಆಗೋದಿಲ್ಲ. तो ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ कि ನಾನು ಏನು ಮಾಡಿದ್ರೆ ಎಷ್ಟು ಪಾಪ ಆಗುತ್ತೆ. ಅರೆ ಈ ಥರ ಹೆದರ್ಕೊಂಡ್ರೆ ಯಾವ ಜೀವನ ಮಾಡೋಕ್ಕಾಗುತ್ತೆ? ಇವನು ಸಮ್ಯಕ್ ದೃಷ್ಟಿಗೆ ಇಹಲೋಕ ಭಯ ಇರೋದಿಲ್ಲ ತಾನೆ. ಇವನಿಗೆ ಹೆಜ್ಜೆ ಹೆಜ್ಜೆಗೂ ಭಯ ಆಗುತ್ತಾ ಇದೆ. ಭಯ ನೈ ಬಿಲ್ಕುಲ್. ಮನಸ್ಸಿನಲ್ಲಿ ಧರ್ಮ ಸ್ಥಾಪನೆ ಆದಮೇಲೆ ಯಾವ ಭಯನೂ ಇಲ್ಲ, ಇವನಿಂದ ಯಾವ ಅನರ್ಥನೂ ನಡೆಯೋದಿಲ್ಲ. ಸಬ್ ಶುಭ ಚಲೇಗ. ಈ ಥರ ಸಮ್ಯಕ್ ದೃಷ್ಟಿಯ ಭೋಗಗಳು ಸಂವರ ನಿರ್ಜರೆಗೆ ಕಾರಣ ಇದೆ ಅಂತ ಹೇಳಿದ್ರು. ये क्यों बोला? कुछ लोग इसका गलत अर्थ निकाल दिया कि ಭೋಗದಿಂದ ಸಂವರ ನಿರ್ಜರೆ ಹೆಂಗಾಗುತ್ತೆ. जैसे समझो ಚಕ್ರವರ್ತಿಯ ಯುದ್ಧ ಇದೆ, ಯುದ್ಧದಿಂದ ಸಂವರ ನಿರ್ಜರೆ ಹೇಗಾಗುತ್ತೆ? ಯುದ್ಧ ಮಹತ್ವಪೂರ್ಣ ಇಲ್ಲ, ಯುದ್ಧದ ಹಿಂದೆ ಇವನ ಉದ್ದೇಶ ಏನಿದೆ ಅದು ಮಹತ್ವಪೂರ್ಣ ಇದೆ. ಯುದ್ಧದ ಹಿಂದೆ ಏನು ಉದ್ದೇಶ ಇದೆ ಅದೇ ವಿಚಾರವನ್ನ ನಾವು ನಮ್ಮ ಕುಟುಂಬದಲ್ಲೂ ಕೂಡ ಅನ್ವಯಿಸ್ಕೋಬೇಕು. ಕುಟುಂಬದಲ್ಲಿ ಯಾವುದು ಸರಿ ಯಾವುದು ತಪ್ಪು, ಅದರ ಹಿಂದೆ ಉದ್ದೇಶ ಏನಿದೆ ಅದನ್ನ ನೋಡ್ಬೇಕಲ್ಲ. ಉದ್ದೇಶನೇ ನೋಡೋದಿಲ್ಲ ನಾವು. ಉದ್ದೇಶ ನೋಡ್ಲಿಕ್ಕೆ ಜಾಗೃತಿ ಬೇಕಾಗುತ್ತೆ. ಚಕ್ರವರ್ತಿಯ ಉದ್ದೇಶ ಇದೆ ಎಲ್ಲಾ ಜೀವಿಗಳು ಸುಖವಾಗಿರ್ಲಿ ಅಂತ, ಎಲ್ಲಾ ಜೀವಿಗಳು ಆನಂದದಲ್ಲಿ ಇರಲಿ ಅಂತ, ಯಾರಿಗೂ ಬಂಧನ ಇರಬಾರ್ದು ಅಂತ. ಸಂವರ ನಿರ್ಜರ ಇದೆ. ಆ ಭಾವ ಬಿಟ್ಟು ಹೋಯ್ತು ಅಂದ್ರೆ ಚಕ್ರವರ್ತಿನೂ ನರಕಕ್ಕೆ ಹೋಗುತ್ತಾನೆ. ಇದು ವಾಸ್ತವಿಕವಾಗಿ ಭೋಗದ ಸಮಾಚಾರ ಇದೆ. ಭೋಗ ಯಾವುದು ಪಾಪವನ್ನ ತಗೊಂಡ್ಬರೋದಿಲ್ಲ. ಭೋಗದ ಹಿಂದೆ ವ್ಯಕ್ತಿಯ ಮಾನಸಿಕತೆಯಿಂದ ಪಾಪ ಆಗುತ್ತೆ. ಸಮझ में आ रहा है सबको? ಈ ಶ್ಲೋಕ ಏನು ಹೇಳ್ತಿದೆ? ಭೋಗ ಪಾಪ ತಗೊಂಡ್ಬರೋದಿಲ್ಲ. भोगद हिंदे जीव की जो मानसिकता होती है भोग के पीछे, उससे पाप होता है. भोग से पाप नहीं होता. जैसे मैं श्वास ले रहा हूं तो पाप हो रहा है कि नहीं हो रहा? पाप तो हो रहा है ना. तो क्या करें? ನಾವು ಇಲ್ಲಿ ಕೂತಿದ್ದೀವಿ तो ಪಾಪ ಆಗುತ್ತಿದೆಯೋ ಇಲ್ವೋ? ಆಗುತ್ತೆ. ಆಹಾರ ಸೇವನೆ ಮಾಡಿದ್ರೆ ಪಾಪ ಆಗುತ್ತೋ ಇಲ್ವೋ? आगते. लेकिन उसको पाप कहते नहीं. क्यों पाप नहीं कहते? क्योंकि ಅದರ ಹಿಂದೆ ಜೀವದ ಮಾನಸಿಕತೆ ಪಾಪ ಮಾಡೋದಿಲ್ಲ. ಭೋಗ ಭೋಗಿಸುವ ವಿಕೃತ ಭಾವ ಇಲ್ಲ.
ಅದೇ ತರ ಪ್ರತಿಯೊಂದರಲ್ಲೂ ನಾವು ಅನ್ವಯಿಸೋದಿದೆ. ಯಾವಾಗ ನಾನು ಚೈತನ್ಯ ಇದ್ದೀನಿ ಅಂತ ತಿಳಿದು, ಭೋಗದಿಂದ ಸುಖ ಇಲ್ಲ ಅಂತ ತಿಳಿದು ಯಾವಾಗ ಜೀವ ಯಾವ ಕೆಲಸವನ್ನ ಮಾಡ್ತಾನೆ, ಅದ್ಯಾವುದ್ರಿಂದನೂ ಪಾಪ ಆಗೋದಿಲ್ಲ, ಸಂವರ ನಿರ್ಜರ ಆಗುತ್ತೆ. ಉಸ್ಸೆ ಸಂವರ ನಿರ್ಜರ ಹೋಗಿ. तो देखो श्लोक पाठ ಮಾಡೋಣ. न सुखानुभवात् पापं पापं तद्धेतुघातकारं भात् न जीर्णं मिष्टान्नान् ननु तन्मात्राद्यतिक्रमणात्. तो ಇನ್ನೊಂದು ವಿಷಯ ಏನಿದೆ ಇದರಲ್ಲಿ, ಪರಿಮಾಣವನ್ನ, ಲಿಮಿಟೇಷನ್ ಅನ್ನ ನಾವು ಗಮನದಲ್ಲಿ ಇಟ್ಕೋಬೇಕಿದೆ. ಯಾವ ಕೆಲಸಕ್ಕೆ ಅಥವಾ ಯಾವ ಭೋಗಕ್ಕೆ ಎಷ್ಟು ಕಾಲ ಕೊಡಬೇಕಿದೆ. ದಿನಪೂರ್ತಿ ಒಂದನ್ನೇ ಮಾಡ್ತಾ ಇದ್ದೀವಿ, ಅದು ನಡೆಯೋದಿಲ್ಲ, ಅದು ಪಾಪ ಆಗ್ಬಿಡುತ್ತೆ. ಜೈಸೆ ಅಡುಗೆ ಮಾಡ್ತೀವಿ, ತೋ ಎಷ್ಟು ಕಾಲ, ಟೈಮ್ ಲಿಮಿಟ್ ಏನು, ಅತಿಕ್ರಮಣ, ಉಲ್ಲಂಘನೆ ಮಾಡಬಾರ್ದು. ಯಾವುದನ್ನ, ಲಿಮಿಟೇಷನ್ ಅನ್ನು. ತೋ ಪಾಪ ಏನು ನಡೆಯುತ್ತಲ್ಲ ಜೀವನದಲ್ಲಿ, ಆರಂಭ, ಅದಕ್ಕೆ ಎಷ್ಟು ಟೈಮ್ ಕೊಡೋದು, ಅಡುಗೆಗೆ ಎಷ್ಟು ಟೈಮ್ ಕೊಡೋದು. ऐसा नहीं कि ದಿನಪೂರ್ತಿ ಅಡುಗೆನೇ ನಡೀತಾ ಇದೆ, ಕಿಚನಿಂದ ಹೊರಗಡೆನೇ ಬರ್ತಾ ಇಲ್ಲ. ऐसा नहीं, जितना कम समय दे सकते कम समय दो. ನಿದ್ರೆ ಮಾಡೋದು ಎಷ್ಟೊತ್ತು, है ना, लिमिटेशन ಬೇಕಲ್ಲ. कि सोते रहे दिन भर रात भर, ಪಾಪ ಇದೆ. 6 ಗಂಟೆ 7 ಗಂಟೆ ನಿದ್ರೆ ಆಗಬೇಕು, ये कोई पाप नहीं हुआ. मत ಅವಶ್ಯಕತೆಗಿಂತ ಜಾಸ್ತಿ ಮಾಡ್ತಿದ್ದೀವಿ, बोले पाप हो गया. ಊಟ ಬೇಕು, कोई पाप नहीं हुआ. लेकिन अब लगे रहे किचन में, लगे 60-70 ವರ್ಷ ಆಯಿತು, ಇನ್ನೂ ಕಿಚನ್ ಇಂದ ಹೊರಗಡೆ ಬರ್ತಾ ಇಲ್ಲ. क्या हो रहा है ये, पाप चल रहा है. अर्थ ಆಗ್ತಿದೆ ನಮಗೆ, ये पाप है बिल्कुल. ಅಲ್ಪ ಸ್ವಲ್ಪ ಪೌಷ್ಟಿಕತೆ ಏನ್ ಬೇಕು ಮಾಡಿದ್ವಿ, ಹೊರಗಡೆ ಬಂದ್ವಿ. ಕಿ ಮನೆ ಮಾಡ್ತಾ ಇದೀವಿ, ದಿನಪೂರ್ತಿ ಮನೆ ಡೆಕೋರೇಷನ್, ಅದು ಇದು ಇದೇ ನಡೀತಾ ಇದೆ, ಪಾಪ ನಡೀತಾ ಇದೆ. ಎಲ್ಲ ಕೆಲಸಕ್ಕೂ ಲಿಮಿಟೇಷನ್ ಬೇಕಿದೆ, ಬಟ್ಟೆ ಬೇಕಿದೆ, ಎಲ್ಲ ಪ್ರತಿಯೊಂದಕ್ಕೂ ಲಿಮಿಟ್ ಬೇಕಲ್ಲ. ನಮ್ಮ ಯಾವುದಕ್ಕೂ ನಾವು ಕಡಿವಾಣ ಹಾಕೇ ಇಲ್ಲ. ಕಬಿ ಸೋಚಾ ಐಸೆ, ಯಾವತ್ತಾದ್ರೂ ವಿಚಾರ ಮಾಡಿದ್ದೀವಿ, ಹಾ ಅಡುಗೆಗೋಸ್ಕರ ನಾನು ಇಷ್ಟೇ ಟೈಮ್ ಕೊಡೋದು, ಬಟ್ಟೆಗೋಸ್ಕರ ಇಷ್ಟೇ ಟೈಮ್ ಕೊಡೋದು. ऐसा कभी देखा? ऐसा नहीं देखा तो ಜೀವನದಲ್ಲಿ ಪಾಪ ನಡೀತಿದೆ, ಲಿಮಿಟೇಷನ್ನೇ ಇಲ್ಲ. तो क्या कर, जीवन किधर जाएगा फिर? ಯಾವ ಕಡೆ ಹೋಗುತ್ತೆ ಜೀವನ? ಅಚ್ಚ ವಿಚಾರ ಮಾಡೋದು, 60-70 ವರ್ಷ ಆಗಿ ನಾವು ಜೀವನದ ಹಿಂದೆ ನೋಡಿದ್ರೆ ಏನ್ ಕಾಣಿಸುತ್ತೆ? क्या दिखाई देगा? किचन बोलो, ಇಲ್ಲ ऑफिस, कितना करना ऑफिस का काम, जितना आवश्यक हो वो पाप नहीं हुआ. ಅವಶ್ಯಕತೆಗಿಂತ करे जा रहे 24 घंटा लगे ಆಫೀಸ್ ಕೈ ಕಾಮ್, ಪಾಪ ಮಾಡ್ತಿದ್ದೀವಿ ನಾವು. ವ್ಯಾಪಾರ ಎಷ್ಟು ಮಾಡೋದು? क्या व्यापार कितना करना? कि जितना आवश्यक हो उतना करना. ಏನೇ कि 24 ಗಂಟೆ ವ್ಯಾಪಾರದಲ್ಲೇ ಇದ್ದೀವಿ. 12 ಗಂಟೆ ಆಗಿದೆ, ಆವಾಗಲೂ ಫೋನಲ್ಲಿ, ಹಾ ಮಾಲ್ ಆ रहा है 12 बजे. तो फिर जिंदगी क्यों है? बोलो, क्यों जीवन जी रहे हैं फिर हम? यही करना है तो. चैतन्य, ज्ञान, आत्मा, जीव, धर्म कहां है फिर? 24 ಗಂಟೆ ಇದೇ ನಡೀತಿದೆ.
ठीक है, ಅವಶ್ಯಕ ಇದೆ. ಎಷ್ಟು ಅವಶ್ಯಕ ಇದೆ ಅಷ್ಟು ಮಾಡಿದ್ರೆ ಪಾಪ ಆಗಲಿಲ್ಲ. ಲೇಕಿನ್ ನಾವು ಯಾವತ್ತೂ ಲಿಮಿಟೇ ಹಾಕೊಂಡಿಲ್ಲ. सुबह उठते हैं व्यापार के साथ, रात को सोते हैं व्यापार के साथ. ಜಾಬ್ ಮಾಡೋರ್ದು ಇದೇ ಅವಸ್ಥೆ ಇದೆ ಇವತ್ತು. ಬೆಳಿಗ್ಗೆ ಎದ್ದಾಗ್ಲೂ ಜಾಬು, ಮಲ್ಕೊಳ್ಳೋವಾಗ್ಲೂ ಜಾಬು. ಬೋಲು ಫಿರ್ ಜೀವನ ಜೀವಿಸ್ತಾ ಇದ್ದೀವಿ ಯಾಕೆ ನಾವು? ಅರ್ಥ ಏನಿದೆ? ಕ್ಯೂ ಜೀ ರೇ ಹಮ್? 24 ಗಂಟೆ ಪಾಪಮಯ ಜೀವನ ನಡೀತಾ ಇದೆ. ಬಹುಆರಂಭ ಪರಿಗ್ರಹತ್ವ नारकस्य आयुषः. प्रति समय नरक का बंद हो रहा है. यही तो हुआ इसका अर्थ. बहुत आरंभ और बहुत परिग्रह का अर्थ क्या होता है? इसका अर्थ क्या होता है? बहुत आरंभ माने सतत ಆರಂಭ. तो ನಾವು ಸತತವಾಗಿ ಆರಂಭನೆ ಮಾಡ್ತಾ ಇದ್ದೀವಿ. ಲಿಮಿಟೇ ಇಲ್ಲ. ಏನ್ ಲಿಮಿಟ್ ಇದೆ? ಶೃಂಗಾರ ಮಾಡ್ಕೋತೀವಿ. ಎಷ್ಟೊತ್ತು? ಕ್ಯೂ? ತಯಾರಾಗಕ್ಕೆ 1 ಅವರ್ ಯಾಕೆ ಬೇಕಾಗುತ್ತೆ? ये पाप नहीं हुआ? बोलो. ये महापाप है, मतलब अधम से भी अधम पाप है. क्यों अपना समय खराब करते हैं? ಇಷ್ಟು ಸುಲಭವಾಗಿ ಸಿಕ್ಕಿರೋ ಸಮಯ ಇದೆ ಇದು. ಜಿನ್ವಾನಿ ಏನ್ ಹೇಳುತ್ತೆ? ನಿನ್ ಚಿನ್ನ ಬೆಳ್ಳಿ ಎಲ್ಲ ದೂರ, ಚಕ್ರವರ್ತಿಯ ಸಂಪತ್ತು ಕೂಡ ಮನುಷ್ಯಬಹುದು ಒಂದು ಸಮಯಕ್ಕೆ ಸಮ ಇಲ್ಲ. ಇದನ್ನ ಏನ್ ಮಾಡ್ತಿದೀವಿ ನಾವು? ಶೃಂಗಾರ. 1 ಅವರ್ ವೇಸ್ಟ್ ಆಗ್ತಿದೆ. ಕ್ಯೂ? ಎಲ್ಲರ ತರ, ಗಂಡು ಮಕ್ಕಳ ತರ 10 ನಿಮಿಷದಲ್ಲಿ ಯಾಕೆ ಬರೋಕ್ಕಾಗೋದಿಲ್ಲ? ಬೋಲು ಕ್ಯೂ ನೀ ಹೋ ಸಕ್ತಾ? ಧರ್ಮದಲ್ಲಿ ಬಂದು ಇದನ್ನು ಕಲೀಲಿಲ್ಲ ಅಂದ್ರೆ ಎಲ್ಲಿ ಕಲಿಯೋರಿದ್ದೀವಿ ನಾವು? ಯಹಿ ತೋ ಹುವಾ ಇಸ್ಕಾ ಅರ್ಥ. ಶಬ್ದ है ना, ಏನ್ ಹೇಳ್ತಿದೆ? ತನ್ನ ಮಾತ್ರಾದಿ ಅತಿಕ್ರಮಣಾತ್. ಮಾತ್ರ ಇತ್ಯಾದಿ. ಮಾತ್ರ ಮನೆ ಹೋತಾ ಹೈ ಪರಿಮಾಣ, ಪರಿಮಿತಿ. ಪರಿಮಿತಿಯನ್ನ ಉಲ್ಲಂಘನೆ ಮಾಡಿದ್ರೆ ಪಾಪ ಆಗುತ್ತೆ. ಭೋಜನ ಮಾಡೋದು ಪಾಪ ಇಲ್ಲ. ठूस रहे फिर पाप हो गया. ये बिल्कुल पाप है. ಶರೀರಕ್ಕೆ ಎಷ್ಟು ಬೇಕು ತಗೋತಾ ಇದ್ದೀವಿ, इसमें कोई पाप नहीं हुआ. वो ठीक है. ದೇಹಕ್ಕೆ ಬಟ್ಟೆಗಳು ಬೇಕು ತಗೋತಾ ಇದ್ದೀವಿ, ಇದರಲ್ಲೇನು ಪಾಪ ಆಗಲಿಲ್ಲ. अब भरे पूरा वार्डरोब और 1 साल में 1 बार भी उसका नंबर नहीं आता तो ಪಾಪ ನಡೀತಾ ಇದೆ. ಇಷ್ಟೆಲ್ಲ ಪಾಪಮಯ ಜೀವನ ಇದ್ದ ಮೇಲೆ ಸುಖ ಎಲ್ಲಿಂದ ಬರುತ್ತೆ? ಶಾಂತಿ ಎಲ್ಲಿಂದ ಸಿಗುತ್ತೆ? ನೆಮ್ಮದಿ ಎಲ್ಲಿಂದ ಬರುತ್ತೆ? ಬೋಲೋ, कहां से आएगी? बोलो. संभव है? बिल्कुल संभव नहीं है. क्योंकि चाणक्य सूत्र ಇದೆಯಲ್ಲ, ಅತಿ ಸರ್ವತ್ರ ವರ್ಜೇತ್. ಎಲ್ಲರಿಗೂ ಗೊತ್ತಿದೆ ನಮಗೆ. ಆದ್ರೆ ನಾವು ಜೀವನದೆಲ್ಲ ಮಾಡೋದೆಲ್ಲ ಅತಿ ಇದೆ. ಪರಿಮಿತಿಯಿಂದ ಯಾವುದು ಮಾಡೋದಿಲ್ಲ. ನಾವು ಮಾಡ್ತೀವೇನು? करते कुछ प्रमाण, किसी भी विषय का कोई प्रमाण है हमारे पास? हाँ मैं इसको इतना ही करूंगा नहीं. ಜೀವನದಲ್ಲಿ ಯಾವುದಾದ್ರೂ ಒಂದು ವಿಷಯಕ್ಕೆ ನಾವು ಕಡಿವಾಣ ಹಾಕೊಂಡಿದ್ದೇವೇನೋ? ಕಡಿವಾಣನೇ ಇಲ್ಲ. ಬರ್ತಾ ಇದೆ, ಹಾ ಜಾಸ್ತಿ ಆಯ್ತು, ಇನ್ನೊಂದು ಸ್ವಲ್ಪ. ಓ, ಹಳ್ಳಿಯಲ್ಲಿ ತೋಟ ಗದ್ದೆಗಳಲ್ಲಿ ಬೌಂಡ್ರಿ ಜಾಸ್ತಿ ಮಾಡ್ಕೋತಾರಲ್ಲ. ಈ ವರ್ಷ ಪಕ್ಕದೊಂದು ಬೆಳೆ ಬರಕ್ಕೆ ಬರಲಿಲ್ಲ, ತೋ ನೇಗಿಲು ಹೊಡೆಯುವಾಗ ಒಂಚೂರು ಮುಂದೆ ಬೌಂಡ್ರಿ ಜಾಸ್ತಿ ಆಯಿತು. ಮುಂದಿನ ವರ್ಷ ಇನ್ನೊಂಚೂರು. तो कब तक बढ़ेंगे? अब बढ़ते ही जाएंगे. जब तक कोर्ट से ऑर्डर नहीं आएगा ना सर्वे करने का, तब तक बढ़ेंगे. ಹಿಂಗೆ ನಡೀತಿದೆ ನಮ್ಮ ಜೀವನದಲ್ಲಿ. ಪ್ರತಿಯೊಂದು ವಿಷಯ ಕಡಿವಾಣ ಯಾವುದಕ್ಕೂ ಇಲ್ಲ. ನೋ ಲಿಮಿಟ್.
ನಮ್ಮ ಲಿಮಿಟೇಷನ್ ಯಾವುದ್ರಲ್ಲಿ ಡಿಪೆಂಡ್ ಆಗುತ್ತೆ? ಆ ಕಡೆಯಿಂದನೇ ರಿಜೆಕ್ಷನ್ ಬರಬೇಕು. ವಸ್ತು ಕಡೆಯಿಂದ ರಿಜೆಕ್ಷನ್ ಬರಬೇಕು. ವಸ್ತುಕ್ಕೆ ಸಾಕಾಗಬೇಕು, ಬಿಟ್ಬಿಡೋ ನನ್ನನ್ನ, ಅವಾಗ ಬಿಟ್ಟಿದ್ದಾನೆ, ಅಲ್ಲಿ ತನಕ ಬಿಡಲ್ಲ. ದಂಪತಿ ಮಕ್ಕಳು, ಅಡುಗೆ ಮನೆ, ಪ್ರತಿಯೊಂದಕ್ಕೂ ಒಂದು ಲಿಮಿಟ್ ಇದೆಯಲ್ಲ. ಆದ್ರೆ ನಾವು ಆ ಥರ ಯೋಚನೆ ಮಾಡಿಲ್ಲ. ಈ ಶ್ಲೋಕದಿಂದ ಆದ್ರೂ ಪ್ರೇರಣೆ ತಗೊಂಡು ಏನ್ ಮಾಡೋದಿದೆ? ಪ್ರತಿಯೊಂದು ವಿಷಯಕ್ಕೂ ಲಿಮಿಟ್ ಹಾಕೋದಿದೆ. ಲಿಮಿಟ್ ಎಷ್ಟು ಹಾಕೋದು ಅದು ನಿಮಗೆ ಬಿಟ್ಟಿದ್ದು. कितना भी लिमिट करो, आचार्य ये नहीं कह रहे कि इतना लिमिट करो, तुम अपने हिसाब से तय करो, खुली छूट है. लेकिन ಕಡಿವಾಣ ಅಂತೂ ಹಾಕಬೇಕು. ಒಬ್ಬ 10 ಬಟ್ಟೆ ಇಟ್ಕೋಬಹುದು, ಒಬ್ಬ 100 ಬಟ್ಟೆ ಇಟ್ಕೋಬಹುದು. ಲೇಕಿನ್ 100ಕ್ಕಾದ್ರೂ ಕಡಿವಾಣ ಹಾಕು. ಇಲ್ಲಿ 100ಕ್ಕೂ ಕಡಿವಾಣ ಇಲ್ಲ. ನಾಳೆ 101 ಬಂದ್ರೆ ಬೇಡ ಅನ್ನೋದಿಲ್ಲ. तो क्या हुआ फिर? ಅರ್ಥ ಆಗ್ತಿದೆ? ಅಚ್ಚ 3 ರೊಟ್ಟಿ ತಿಂತೀನಿ, 5 ರೊಟ್ಟಿ ಕಡಿವಾಣ ಹಾಕು. 6ನೇದು ಬಂದ್ರೆ ಆದ್ರೂ ಬೇಡ ಅನ್ನು. ಇತನಾ तो कर सकते हैं ना. तो ಕಡಿವಾಣನೇ ಇಲ್ಲದೆ ಹೋದ್ರೆ ಜೀವನ ಪಾಪಮಯ ಆಗ್ಬಿಡುತ್ತೆ. ಸ್ವಾಧ್ಯಾಯಕ್ಕೆ, ಸ್ವಂತ ಆತ್ಮಚಿಂತನೆಗೆ ಸಮಯವನ್ನ ಮೀಸಲಿಡೋದನ್ನ ಕಲಿಬೇಕು ನಾವು.